ಒಬ್ಬ ಉದ್ಯೋಗಿ ಯಾವ ಸಮಯದಲ್ಲಿ ಅವನು ಮನೆ ಬೈ ಮಾಡೋದು ಸೂಕ್ತ ಸಮಯ ಅಂತ ಅನ್ಸುತ್ತೆ? ಅಲ್ಲ, ಇವತ್ತಿನ ರೇಟ್ನಲ್ಲಿ 29 ವರ್ಷದ ಯುವಕ ಮನೆ ತಗೊಳ್ಳೋದು ಸಾಧ್ಯ ಇದೆಯಾ? ಅಂದ್ರೆ ಮನೆ ಬೈ ಮಾಡೋಕ್ಕಿಂತ ಮ್ಯೂಚುವಲ್ ಫಂಡ್ ಮೇಲೆ ಇನ್ವೆಸ್ಟ್ ಮಾಡಿದ್ರೆ ಆ ಅಮೌಂಟ್ ಮಾಡಲೇಬೇಕು. ಮನೆಯನ್ನು ಕೊಂಡುಕೊಳ್ಳಲಿಲ್ಲ, ಮ್ಯೂಚುವಲ್ ಫಂಡಲ್ಲೂ ಹಾಕಲಿಲ್ಲ ಅಂತಂದ್ರೆ ಜೀವನ ಬರ್ಬಾದವು. ಒಬ್ಬ ಉದ್ಯೋಗಿಗೆ ತನ್ನ ಸ್ಯಾಲರಿ ಇನ್ಕಮ್ ಅಲ್ಲಿ ಇನ್ವೆಸ್ಟ್ ಮಾಡೋದು ಎಷ್ಟು ಮಟ್ಟಿಗೆ ಇಂಪಾರ್ಟೆಂಟ್ ಆಗಿರುತ್ತೆ? ನಿಮಗೆ ಬರುವ ಹಣದಲ್ಲಿ ಎಷ್ಟು ಹಣವನ್ನು ಉಳಿಸಿದ್ದೀರಿ, ಅದನ್ನು ಎಷ್ಟು ಬೆಳೆಸಿದ್ದೀರಿ ಅನ್ನುವುದರ ಮೇಲೆ ನಿಮ್ಮ ಜೀವನ ನಿರ್ಭರ ಆಗಿದೆ. ಎಸ್, ಉಳಿಸಬೇಕು, ಬೆಳೆಸಬೇಕು, ಆದರೆ ಅದನ್ನು ಇನ್ವೆಸ್ಟ್ ಮಾಡೋ ಮಾರ್ಗಗಳು ಯಾವುದು ಅಂತ ಕೇಳ್ತಾರೆ. ಮೊದಲನೇದು ರಿಯಲ್ ಎಸ್ಟೇಟ್. 5% ಹಣ ಇನ್ಶೂರೆನ್ಸ್ಗೆ ಹಾಕಬೇಕಾಗ್ತದೆ. ಬಹಳ ಮೇಲಕ್ಕೆ ಹೋಗಿದೆ ಅಂತೇಳಿ ಎಲ್ಲ ಹಣವನ್ನು ಚಿನ್ನದಲ್ಲಿ ಹಾಕ್ಲಿಕ್ಕೆ ಆಗುವುದಿಲ್ಲ. ಎಷ್ಟು ಫಂಡ್ ಅವಶ್ಯಕತೆ ಇರುತ್ತೆ? ಎಮರ್ಜೆನ್ಸಿ ಫಂಡ್ ಯಾವ ಕಾರಣಕ್ಕೆ ಬೇಕಾಗುತ್ತೆ ಅನ್ಸುತ್ತೆ ತಮಗೆ? ಯಾವುದೇ ಹೂಡಿಕೆಯನ್ನು ಪ್ರಾರಂಭಿಸುವ ಮೊದಲು ಎಮರ್ಜೆನ್ಸಿ ಫಂಡ್ ಅನ್ನು ಕ್ರಿಯೇಟ್ ಮಾಡಬೇಕು. ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಅಂದಾಗ ಯಾವ್ಯಾವ್ದು ನಮ್ಮ ಮುಂದೆ ಕಾಣುತ್ತೆ ಅಂತ? ಲಾಂಗ್ ಟರ್ಮಿಗೆ ಹೂಡಲಿಕ್ಕೆ ಲಾಯಕಾದದ್ದು ಮ್ಯೂಚುವಲ್ ಫಂಡು, ಷೇರುಗಳು ಮತ್ತು ರಿಯಲ್ ಎಸ್ಟೇಟ್. ಸೊ ಶೇರ್ಸು ಜೊತೆಗೆ ಮ್ಯೂಚುವಲ್ ಫಂಡ್ ಈ ಲೆಕ್ಕಾಚಾರದ ನಡುವೆ ಇತ್ತೀಚೆಗೆ SIP ಅಂತ ಜಾಸ್ತಿ ಕೇಳಿ ಬರ್ತಾ ಇದೆ. ಏನು ಸರ್ SIP? ನೀವು ಬಹಳಷ್ಟು ವರ್ಷ SIP ಮಾಡ್ಕೊಂಡು ಹೋಗ್ತೀನಿ ಅಂತಂದ್ರೆ ಭಾರಿ ಲಾಭದ ನಿರೀಕ್ಷೆಯನ್ನು ಮಾಡ್ಬೋದು. ಸೊ SIP ನಲ್ಲಿ ಯಾವಾಗ ಲಾಸಸ್ ಆಗೋ ಚಾನ್ಸಸ್ ಇರುತ್ತೆ ಅಂತ ಬಹಳ ಜನ ಏನು ತಿಳ್ಕೊತಾರೆ ಅಂತಂದ್ರೆ SIP ಮಾಡಿದಾಗ ಬರೇ ಪ್ರಾಫಿಟೇ ಆಗುತ್ತೆ. ಗೋಲ್ಡ್ ಮೇಲೆ ಇನ್ವೆಸ್ಟ್ ಮಾಡೋ ಲೆಕ್ಕಾಚಾರದಲ್ಲಿ ಇರ್ತಾರೆ. ಹಂಗೇನ ಡಬಲ್ ಆಗುತ್ತೆ ಮತ್ತೆ? ಈಗ 2 ವರ್ಷದಲ್ಲಿ ಡಬಲ್ ಆಗುತ್ತೆ ಅಂತ ಯಾರಿಗಾರು ಗೊತ್ತಿತ್ತ? ಗೋಲ್ಡು ಬಹಳ ಮೇಲಕ್ಕೆ ಹೋಗಿ ಕೆಳಕ್ಕೆ ಬಿದ್ದ ಉದಾಹರಣೆಗಳು ತುಂಬಾ ಇದೆ. ಹೆಲ್ತ್ ಇನ್ಶೂರೆನ್ಸ್ ಎಷ್ಟು ಇಂಪಾರ್ಟೆಂಟ್ ಅಂತ? ನಾನು ಪ್ರೈವೇಟಲ್ಲಿ ಕೆಲಸ ಮಾಡ್ತೀನಿ, ಇನ್ಶೂರೆನ್ಸ್ ಇಲ್ಲ ಅಂತಂದರೆ ಮಿನಿಮಮ್ ಹೆಲ್ತ್ ಇನ್ಶೂರೆನ್ಸ್ ಮಾಡಿಸ್ಲೇಬೇಕು. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ವೀಕ್ಷಕರೇ ನಮಸ್ಕಾರ. ಹಣ ಗಳಿಕೆ ಮತ್ತೆ ಉಳಿಸೋದು, ಗಳಿಸೋದು ಎಷ್ಟು ಇಂಪಾರ್ಟೆಂಟು, ಉಳಿಸೋದು ಕೂಡ ಮತ್ತು ಇನ್ವೆಸ್ಟ್ಮೆಂಟ್ ಮಾಡೋದು ಕೂಡ ಭಾಳ ಇಂಪಾರ್ಟೆಂಟು. ನೀವೇನಾದ್ರು 1 ಕೋಟಿನ ಮನೇಲಿ ಕ್ಯಾಶ್ನ ತಗೊಂಡು ಹೋಗಿ ಇಟ್ಟಿದ್ರೆ 1 ನೋಟ್ ಕೂಡ ಜಾಸ್ತಿ ಆಗಲ್ಲ. ಬ್ಯಾಂಕಲ್ಲಿ ಇಟ್ಟರೆ ಬ್ಯಾಂಕ್ ಇಂಟ್ರೆಸ್ಟ್ ಒಂದು ಸ್ವಲ್ಪ ರೈಸ್ ಆಗ್ಬೋದು ನಾವು SB ಅಕೌಂಟ್ ಆಗಿದ್ರೆ. ಸೊ ಹಾಗಾಗಿ ಹಣ ಗಳಿಕೆ ಹಾಗೆ ಉಳಿಸಿದ ಮೇಲೆ ಅದನ್ನು ಇನ್ವೆಸ್ಟ್ ಮಾಡೋದು ಭಾಳ ಇಂಪಾರ್ಟೆಂಟ್. ಉಳಿಸಿದ್ರೆ ಏನೋ ನಿಮಗೇನು ಗೇನಾಗಲ್ಲ. ಗಳಿಸಿದ ಹಣವನ್ನು ಹೇಗೆ ಹೂಡಿಕೆ ಮಾಡೋದು ಅನ್ನೋ ಲೆಕ್ಕಾಚಾರ. ಭರತ್ಚಂದ್ರ ಸರ್, ಡಾಕ್ಟರ್ ಭರತ್ಚಂದ್ರ ಸರ್, ನಾವು ಹಲವು ತಿಂಗಳ ಹಿಂದೆ ಒಂದು ಪಾಡ್ಕಾಸ್ಟ್ ಮಾಡಿದ್ವಿ. ಸರ್ ಈ ಹಣ ಉಳಿಸೋದು ಗಳಿಸೋದನ್ನು ದೀರ್ಘಕಾಲ ಮೋರ್ ದೆನ್ 3-4 ಡಿಕೇಡ್ಸ್ ಜೀವನದಲ್ಲಿ ಹಣ ಉಳಿಸೋದು ಹೇಗೆ, ಗಳಿಸೋದು ಹೇಗೆ ಮತ್ತು ಹೂಡಿಕೆ ಮಾಡೋದು ಹೇಗೆ, ಇದರ ಆರ್ಥಿಕ ಶಿಸ್ತನ್ನು, ಆರ್ಥಿಕ ಆರೋಗ್ಯವನ್ನು ನಮ್ಮ ರಾಜ್ಯದಲ್ಲಿ ಬಹುತೇಕ ಮಂದಿಗೆ ಅವೇರ್ನೆಸ್ ಕ್ರಿಯೇಟ್ ಮಾಡಿದ್ದಾರೆ. ಸೊ ಅವತ್ತು ಸಾಕು ಆಚೆ ಈಚೆ ಅಂತೇಳಿ, ಇಲ್ಲ ಸರ್ ಜನಗಳಿಗೆ ಬೇಕು, ನೀವು ನಿಮ್ಮ ತಿಳಿಸೋದು ತಿಳುವಳಿಕೆ ಹೇಳೋದು ಬೇಕು ಅಂತ ಅವತ್ತು ನಾವು ಕೇಳಿದ್ವಿ. ಭಾಳ ಜನ, 100 ಜನ ಕಾಮೆಂಟ್ ಮಾಡಿದ್ದೀರಿ ನೀವಲ್ಲಿ. ಎಸ್, ಕಂಟಿನ್ಯೂ ಮಾಡಿ ಸರ್, ನಮಗೆ ಬೇಕು ನಿಮ್ಮಿಂದ ಇನ್ಫಾರ್ಮೇಷನ್ಸ್ ಅಂತ. ಅಗೇನ್ ಮತ್ತೆ ನಾನು ವರ್ಷದ ಸರ್ ಒಟ್ಟಿಗೆ ಕೂತಿದ್ದೀವಿ. ನಿಮ್ಮೆಲ್ಲರ ಬೇಡಿಕೆ ಜೊತೆಗೆ ಯಾರು ತಿರಸ್ಕಾರ ಮಾಡೋರು ಒಂದಷ್ಟು ಜನ ಇದ್ದರೆ ಪುರಸ್ಕಾರ ಮಾಡೋರು ಒಂದಷ್ಟು ಜನ ಇದ್ದೇ ಇರ್ತಾರೆ ಅನ್ನೋ ದಾಟಿಯಲ್ಲಿ ಇವತ್ತು ನಾವು ಸರ್ ಜೊತೆ, ಡಾಕ್ಟರ್ ಭರತ್ಚಂದ್ರ ಸರ್ ಜೊತೆ ಪ್ರಮುಖ ಅಂಶಗಳನ್ನ ಚರ್ಚೆ ಮಾಡ್ತೀವಿ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ನಮಸ್ಕಾರ. ಎಸ್, ಹಣವನ್ನು ಗಳಿಸುವುದು ಮತ್ತು ಈಗ ಸ್ಯಾಲ್ರಿಡ್ ಆದರೆ ಮತ್ತು ಬಿಸ್ನೆಸ್ ಮನ್ ಆದರೆ, ಒಬ್ಬ ಇಲ್ಲ ಉದ್ಯೋಗಿ ಆಗಿರ್ತಾನೆ ಅಥವಾ ಉದ್ಯೋಗ ಕೊಟ್ಟು ಉದ್ಯಮಿ ಆಗಿರ್ತಾನೆ. ಈ 2 ವರ್ಗ ನಮ್ಮಲ್ಲಿ ಇದ್ದೇ ಇರುತ್ತೆ. ಇನ್ನು ಈ ಉದ್ಯೋಗಿನೂ ಅಲ್ಲ ಉದ್ಯಮಿನೂ ಅಲ್ಲ ನಿರುದ್ಯೋಗಿ, ಆತ ಇನ್ವೆಸ್ಟು ಮಾಡಲ್ಲ, ಇನ್ಕಮ್ಮು ಇರಲ್ಲ. ಸೊ ಹಾಗಾಗಿ ನಾವೀಗ ಉದ್ಯೋಗಿ ಮತ್ತು ಉದ್ಯಮಿ ಇಬ್ಬರ ನಡುವಿನ ಉಳಿಕೆ ಮತ್ತು ಗಳಿಕೆ ಮತ್ತು ಇನ್ವೆಸ್ಟ್ಮೆಂಟ್ ವಿಷಯದಲ್ಲಿ ಮಾತಾಡುವಂಥದ್ದು. ಒಬ್ಬ ಉದ್ಯೋಗಿಗೆ ತನ್ನ ಸ್ಯಾಲ್ರಿ ಇನ್ಕಮಲ್ಲಿ ಇನ್ವೆಸ್ಟ್ ಮಾಡೋದು ಎಷ್ಟು ಮಟ್ಟಿಗೆ ಇಂಪಾರ್ಟೆಂಟ್ ಆಗಿರುತ್ತೆ, ಉದ್ಯಮಿಗೂ ಕೂಡ ಇನ್ವೆಸ್ಟ್ ಮಾಡೋದು ಎಷ್ಟು ಇಂಪಾರ್ಟೆಂಟ್ ಆಗಿರುತ್ತೆ ಗಳಿಕೆಯಲ್ಲಿ ಅಂತ? ಹಣವನ್ನು ಗಳಿಸುವುದು ಸರಳ ಅಂತ ನಾನು ಬಹಳ ಸತಿ ಹೇಳ್ತಾ ಇರ್ತೇನೆ. ಇದು ತಪ್ಪು ಅಂತ ಹೇಳುವವರು ಇರ್ಬೋದು. ಸರ್, ಹಣವನ್ನು ಗಳಿಸೋದು ಕೂಡ ಅತಿ ಕಠಿಣ ಅಂತ ಹೇಳುವಂಥ ಒಂದು ವರ್ಗನೂ ಇರ್ಬೋದು. ಬಹಳ ಜನ ಹಣವನ್ನು ಗಳಿಸಿದವರು ತುಂಬ ದಿನದಿಂದ ನನ್ನ ಹತ್ರ ಕೇಳ್ತಾ ಇದ್ರು, 2000 ಇಸ್ವಿಯಿಂದ. ಸರ್, ಹಣವನ್ನೇನೋ ಗಳಿಸಿದ್ದೇವೆ, ಅದನ್ನು ಮುಂದಿನ ದಿನಗಳಲ್ಲಿ ಬೆಳೆಸ್ಕೊಂಡು ಹೋಗೋದು ಹೇಗೆ ಅಂತ. ಅದಕ್ಕೋಸ್ಕರ ನಾನೊಂದಷ್ಟು ಕಾರ್ಯಾಗಾರಗಳನ್ನು ಮತ್ತು ಒಂದಷ್ಟು ಕಾರ್ಯಕ್ರಮಗಳನ್ನು ಮಾಡ್ತಾ ಬರ್ತಾ ಇದ್ದೆ.
ಮತ್ತು ಇನ್ನೂ ಒಂದು ಇಂಟ್ರೆಸ್ಟಿಂಗ್ ವಿಚಾರ ಏನು ಅಂತಂದರೆ, ಒಬ್ಬ ಜವಾನ ಆಗಲಿ ದಿವಾನ ಆಗಲಿ ನಿಮಗೆ ಬರುವ ಹಣದಲ್ಲಿ ಎಷ್ಟು ಹಣವನ್ನು ಉಳಿಸಿದ್ದೀರಿ, ಅದನ್ನು ಎಷ್ಟು ಬೆಳೆಸಿದ್ದೀರಿ ಅನ್ನುವುದರ ಮೇಲೆ ನಿಮ್ಮ ಜೀವನ ನಿರ್ಭರ ಆಗಿದೆ. ನೀವು ದಿವಾನ ಆಗಿರ್ಬೋದು, ನೀವು ಏನು ಹಣವನ್ನೇ ಉಳಿಸದೇ ಇದ್ದರೆ ರಿಟೈರ್ಮೆಂಟ್ ಆದಮೇಲೆ ಕಷ್ಟಪಡಬೇಕಾಗತ್ತೆ. ಖಂಡಿತ. ಅದೇ ನೀವೇನಾದರೂ ಜವಾನ ಆಗಿದ್ದು 25 ವಯಸ್ಸಿನಲ್ಲೇ ನಿಮಗೆ ಕೆಲಸ ಸಿಕ್ಕಿ ತಿಂಗಳಿಗೆ ಒಂದು 3,000 4,000ವನ್ನು ನನ್ನದಲ್ಲ ಅಂತ ನೀವೇನಾದರೂ ಒಂದು ಒಳ್ಳೆಯ ಜಾಗದಲ್ಲಿ ಅದನ್ನು ಬೆಳೆಸ್ತಾ ಹೋದರೆ ರಿಟೈರ್ಮೆಂಟಿಗೆ ದೊಡ್ಡ ಮಟ್ಟದಲ್ಲಿ ಹಣವನ್ನು ಕಾಣಬಹುದು. ಈಗ ನಾನು ರಿಟೈರ್ಮೆಂಟ್ ಅಂತ ಮಾತಾಡಬೇಕಾದ್ರೆ ಏನು ಆಕ್ಷೇಪಣೆ ಜನರಿಂದ ಬರಬಹುದು ಅಂತ ಹೇಳ್ಬಿಡ್ತೀನಿ. ಓಕೆ. ಭಾಳ ಜನ ನನಗೆ ಹೇಳ್ತಾರೆ 60 ವರ್ಷಕ್ಕೆ ನಾನು ಇರ್ತೀನೋ ಇಲ್ವೋ ಏನೋ ಗೊತ್ತಿಲ್ಲ, ಇವತ್ತೇ ಎಲ್ಲ ಖರ್ಚು ಮಾಡಿ ಹೋಗ್ತೇನೆ. ಆಗಲಿ, 60 ವರ್ಷಕ್ಕೆ ದೇವರು ನಮ್ಮನ್ನು ಕರ್ಸ್ಕೊಂಡು ಹೋಗ್ತಾನೆ ಅಂತಂದರೆ ಅದು ಬೇರೆ ವಿಚಾರ. ಆದರೆ 60ಕ್ಕೆ ನಾನು ಸ್ವರ್ಗಸ್ಥನಾಗುತ್ತೇನೆ ಎಂದು ಯೋಚಿಸಿ ಕೊನೆಯಲ್ಲಿ 90 ವರ್ಷದವರೆಗೆ ನಮ್ಮ ಜೀವನ ಇದೆ ಅಂತ ಆಗ್ಬಿಟ್ರೆ 60ರಿಂದ 90ರವರೆಗೆ ನೀವೇನು ಮಾಡ್ತೀರಿ ಅನ್ನೋಂಥ ಪ್ರಶ್ನೆ ಬರ್ತದೆ. ಸಂಕಷ್ಟಗಳನ್ನ ಫೇಸ್ ಮಾಡಬೇಕಾಗುತ್ತೆ ಆಗ್ತದೆ. ಇದನ್ನು ನಾನು ಎಷ್ಟು ಸತಿ ಹೇಳಿದ್ರು ಜನ ಅರ್ಥ ಮಾಡ್ಕೊಳ್ಳೋದಿಲ್ಲ. ಮತ್ತು ಇನ್ನೊಮ್ಮೆ ಹೇಳಬೇಕಾಗ್ತದೆ ನೋಡಿ, ನಮ್ಮ ಗಳಿಕೆಯ ಅವಧಿ 25ರಿಂದ 60. ಅಂದರೆ 60ರವರೆಗೂ ನಿಮ್ಮ ಕೆಲಸ ಇದ್ದರೆ. ಹೌದು. ಯಾಕಂದರೆ ಈಗಿನ ಕಾಲದಲ್ಲಿ ನಿಮಗಿಂತ 10-15 ವರ್ಷದ ಹಿಂದಿನವರು, ಅದೇನೋ ಜೆನ್ ಝಿ ಅಂತೆಲ್ಲ ಹೇಳ್ತಾರಲ್ಲ, ಅವರಿಗಿರುವಂತಹ ಪರಿಣಿತಿ ನಮಗಿಲ್ಲ. ಖಂಡಿತ. ಮತ್ತು ನಮಗೆ ಕೊಡುವಂಥ ಸಂಬಳದಲ್ಲಿ ಅಂಥವರನ್ನು 2 ಕೆಲಸಕ್ಕೆ ನಿಯೋಜಿಸಲಿಕ್ಕೆ ಆಗುತ್ತೆ ಅಂತ ಕಂಡಾಗ ಎಂಪ್ಲಾಯರ್ ಏನು ಮಾಡ್ತಾನೆ, ನಮ್ಮನ್ನು ತೆಗಿತಾನೆ, ವಯಸ್ಸಾದವ್ರನ್ನ, ಸಣ್ಣವ್ರನ್ನ ಹಾಕ್ತಾನೆ, ಚಿಕ್ಕವ್ರನ್ನ ಹಾಕ್ತಾನೆ. ಅದರಿಂದ 60 ವರ್ಷದವರೆಗೂ ನೀವು ಕೆಲಸ ಮಾಡ್ತೀರಿ ಅಂತ ಗ್ಯಾರಂಟಿ ಇಲ್ಲ. 25ರಿಂದ 60 35 ವರ್ಷ, ಮತ್ತು 60ರಿಂದ 80 85 90 95 ಇನ್ನೂ 35 ವರ್ಷ ಅಂತ ಇಟ್ಕೊಳ್ಳೋಣ. 35 ವರ್ಷ ಅಂತ ಇಟ್ಕೊಂಡು ಅದಕ್ಕೆ ಬೇಕಾದ ಹಣವನ್ನು ಜೋಡಣೆ ಮಾಡಿ ಇಟ್ಟರೆ ಏನೂ ತೊಂದರೆ ಇಲ್ಲ. ಅಕಸ್ಮಾತ್ ನಾನು ಕೇವಲ 20 ವರ್ಷ ಮಾತ್ರ ಇರ್ತೇನೆ ಅಂತ ಪ್ಲಾನ್ ಮಾಡಿಕೊಂಡು 35 ವರ್ಷ ಆದಾಗ ನಿಮ್ಮ ದುಡ್ಡು ಮುಗಿದು ಹೋದರೆ ಏನು ಮಾಡ್ತೀರಿ ಅನ್ನುವಂಥ ಪ್ರಶ್ನೆ ಬರುತ್ತೆ. ಹಿಂದಿನ ದಿನಗಳಲ್ಲಿ ಈ ಒಂದು ಪ್ರಶ್ನೆ ಬರ್ತಾ ಇತ್ತು. ನಾನೀಗ ಸಿಂಗಾಪುರ್ಗೆ ಹೋಗಿದ್ದೇನೆ, ಇಲ್ಲ ಯುರೋಪ್ ಹೋಗಿದ್ದೇನೆ, ಹೋಗುವಾಗ ಒಂದಷ್ಟು ಲಿಮಿಟೆಡ್ ಆಗಿ ಡಾಲರ್ಗಳನ್ನು ಕೊಡ್ತಿದ್ರು, ಇಷ್ಟೇ ಡಾಲರ್ ಬಳಸ್ಬೋದು ಅಂತ. ಯಾಕಂದರೆ ಆಗಿನ ಕಾಲದಲ್ಲಿ ಡಾಲರ್ನ ಒಂದಷ್ಟು ಶಾರ್ಟೇಜ್ ಇತ್ತು. ಆವಾಗ ನಮಗೊಂದು ಭಯ ಕಾಡ್ತಿತ್ತು, ಖರ್ಚು ಹೇಗೆ ಮಾಡೋದು, ಇಟ್ಕೊಳ್ಳೋಣ. ಇದೇ ರೀತಿಯಲ್ಲಿ ಈ 80 ವಯಸ್ಸಿನವರಿಗೆ ಒಂದು ಭಯ ಇರುತ್ತೆ, ಖರ್ಚು ಮಾಡೋಕ್ಕಾಗ್ತದೋ, ಮಾಡಬೇಕೋ ಬೇಡವೋ, 95ರವರೆಗೆ ನಾವು ಬದುಕ್ಬಿಟ್ರೆ ಅಂತ ಬರ್ತದೆ. ಅದರಿಂದಾಗಿ ಪ್ರತಿಯೊಬ್ಬರೂ ಕೂಡ 100 ರೂಪಾಯಿ ಗಳಿಕೆ ಇದ್ದರೆ 25 ರೂಪಾಯಿಯಿಂದ 20ರಿಂದ 30ರವರೆಗೂ ಹಣವನ್ನು ಕಡ್ಡಾಯವಾಗಿ ಉಳಿಸಬೇಕು, ಬೆಳೆಸಬೇಕು. ಉಳಿಸಬೇಕು, ಬೆಳೆಸಬೇಕು. ಉಳಿಸುವ ಮಾರ್ಗ ಅವರಿಗೆ ಬಿಟ್ಟಿದ್ದು, ಆದರೆ ಅದನ್ನು ಇನ್ವೆಸ್ಟ್ ಮಾಡೋ ಮಾರ್ಗಗಳು ಯಾವುದು ಅಂತ ಕೇಳ್ತಾರೆ. ಸರ್, ನಾವು ಸೇವಿಂಗ್ಸ್ ಮಾಡೋಕ್ಕೆ ರೆಡಿ ಇದ್ದೀವಿ, ಎಷ್ಟು ಪ್ರಮಾಣದ ನನ್ನ ಗಳಿಕೆ, ನನಗೊಂದು 50,000 ಸಂಬಳ ಇದೆ ಅಂದರೆ ಎಷ್ಟನ್ನು ನಾನು ಸೇವ್ ಮಾಡಬೇಕು, ಎಷ್ಟನ್ನು ಇನ್ವೆಸ್ಟ್ ಮಾಡಬೇಕು. ಬರೀ ಸೇವ್ ಅಂದರೆ ಅಕೌಂಟಲ್ಲಿ ಇಟ್ಕೊಂಡ್ರೆ ಆಗಲ್ಲ. ಇನ್ವೆಸ್ಟ್ಮೆಂಟ್ ಅಗೇನ್ ಯಾವುದಕ್ಕೆ ಇನ್ವೆಸ್ಟ್ ಮಾಡಬೇಕು ಅಂತ ನೀವು ಆಗಲೇ ಒಂದು ಮಾತು ಹೇಳಿದ್ರಿ, ಮನೆಯಲ್ಲಿ ದುಡ್ಡಿಟ್ರೆ ಅದು ಮುಂದೆ ಅಭಿವೃದ್ಧಿ ಆಗುವುದಿಲ್ಲ, ಆ ಹಣಕ್ಕೆ ಕ್ಷಯ ಕಾಯಿಲೆ ತಲುಪುತ್ತದೆ, ಕ್ಷಯ ಆಗ್ತಾ ಹೋಗ್ತದೆ, ಅಕ್ಷಯ ಆಗೋದಿಲ್ಲ. ಹೀಗಿದ್ದಾಗ ಹಣದ ಉಬ್ಬರ 5ರಿಂದ 7% ಅಂತ ಇಟ್ಕೊಳ್ಳೋಣ. ಸರ್ಕಾರದವರು 1%, 2% ಅಂತ ಹೇಳ್ತಾ ಇದ್ದಾರೆ. ಯಾವ ಲೆಕ್ಕದಲ್ಲಿ ಹೇಳ್ತಾ ಇದ್ದಾರೆ ಅಂತ ಗೊತ್ತಿಲ್ಲ. ನಿನ್ನೆ ಇದ್ದ ಮಸಾಲ ದೋಸೆ 80 ಇದ್ದದ್ದು ನಾಳೆ ಬೆಳಿಗ್ಗೆ 95 ಆಗುತ್ತೆ. ಅಲ್ಲಿಗೆ 15% ಮೇಲಕ್ಕೆ ಹೋಯ್ತು. ಹಣದ ಉಬ್ಬರ ಏನು ಹೇಳ್ತಾರೆ, 2% ಇದೆ, ಚಿಲ್ಲರೆ ಹಣದ ಉಬ್ಬರ 2% ಅಂತ ಸರ್ಕಾರದವರು ಕೂತಿದ್ದಾರೆ. ಶಾಲೆಯ ಫೀಸು ಪ್ರತಿ ವರ್ಷ 10ರಿಂದ 15% ಮೇಲಕ್ಕೆ ಹೋಗ್ತಾ ಇದೆ. ಹಾಸ್ಪಿಟಲ್ 10ರಿಂದ 15% ಏರಿಕೆ ಆಗ್ತಾನೇ ಇದೆ. ಈಗ ಆ ದುಡ್ಡನ್ನು ನಾವು
ಬ್ಯಾಂಕಿನಲ್ಲಿಟ್ಟರೆ ನಮಗೆ ಬರೋದು 7.5%. ಅದಕ್ಕೆ ಬರೋಬ್ಬರಿ 30% ನಾವು ಆದಾಯ ತೆರಿಗೆಯನ್ನು ಕಟ್ತೀನಿ ಅಂತಂದರೆ ಅದು 7.5 ಆಲ್ಮೋಸ್ಟ್ 5 ಪಾಯಿಂಟ್ ಚಿಲ್ಲರೆ ಬಂದ್ಬಿಡ್ತದೆ. ಓಕೆ, ಹಣದ ಉಬ್ಬರ 5ರಿಂದ ಮೇಲೆ. ಆದ್ದರಿಂದ ಈ ವರ್ಷ ನಾವು ಯಾವ ವಸ್ತುಗಳನ್ನು ಕೊಂಡಿದ್ದೇವೆಯೋ ಅದನ್ನು ಮುಂದಿನ ವರ್ಷ ಬ್ಯಾಂಕಿನಲ್ಲಿಟ್ಟ ಹಣದಿಂದ, ಪೋಸ್ಟ್ ಆಫೀಸಿನಲ್ಲಿಟ್ಟ ಹಣದಿಂದ ಕೊಡ್ಲಿಕ್ಕಾಗೋದಿಲ್ಲ. ಏನಿದ್ದರೂ ಕೂಡ ಹಣವನ್ನು ನಾವು ಕನಿಷ್ಠ ಪಕ್ಷ 10ರಿಂದ 15% ಅಭಿವೃದ್ಧಿಯನ್ನು ಕಾಣಿಸ್ಬೇಕಾಗ್ತದೆ ನಮ್ಮ ದುಡ್ಡಿಗೆ. ಯಾವುದಂತ ಹಾಗಂದಾಗ ಮನುಷ್ಯರಿಗಿರುವಂಥದ್ದು ಒಂದು ಲಿಮಿಟೆಡ್ ಚಾಯ್ಸಸ್ಸು. ಮೊದಲನೇದ್ದು ರಿಯಲ್ ಎಸ್ಟೇಟು. ಒಬ್ಬ ಸಾಂಕೇತಿಕವಾಗಿ 100 ರೂಪಾಯಿಯನ್ನು ಉಳಿತಾಯ ಮಾಡಿದ್ದಾನೆ ಅಂತಾದರೆ, ನಾನು 25 ವರ್ಷ 30 ವರ್ಷ 35 ವರ್ಷವರನ್ನ ಯೋಚನೆ ಮಾಡಬೇಕಾಗ್ತದೆ, ಅವ್ರಿಗೆ ಮನೆ ಇರುವುದಿಲ್ಲ. ಸಾಂಕೇತಿಕವಾಗಿ ನಿಮ್ಮ ಉಳಿತಾಯದ ಹಣದಲ್ಲಿ ಒಂದು 50%ವರೆಗೂ ರಿಯಲ್ ಎಸ್ಟೇಟಲ್ಲಿ ಇರಬಹುದು, ಇಡಬಹುದು. ಯಾಕಂತಂದರೆ ಒಂದು ಸ್ವಂತ ಮನೆ ಅಂತ ಅಂದ ತಕ್ಷಣ ದೊಡ್ಡ ಮಟ್ಟಿನಲ್ಲಿ ನಿಮ್ಮ ಪರ್ಸಂಟೇಜ್ ಅಲ್ಲಿ ಹೋಗುತ್ತೆ. ಮತ್ತು ಮನೆ ಆದಮೇಲೆ ಒಂದು ಸೈಟ್ ಅಂತ ತಗೊಳ್ತೀರಿ, ಅಲ್ಲಿ ಎಲ್ಲ ದುಡ್ಡು ಅಲ್ಲಿಗೆ ಹೋಯ್ತು. ಮತ್ತು 10% ಬ್ಯಾಂಕ್ನಲ್ಲಿ ಇಡಲೇಬೇಕು. ಬ್ಯಾಂಕಿನಲ್ಲಿ ಇಡದೇ ಇದ್ದರೆ ಮುಂದೆ ಆಗುವಂಥ ತೊಂದರೆಗಳು, ಕಾಯಿಲೆ, ಕಸಾಲೆಗಳು, ಅದಕ್ಕೆ ದುಡ್ಡಿರೋದಿಲ್ಲ. ಅದಾದಮೇಲೆ ಒಂದು 5% ಹಣ ಇನ್ಶೂರೆನ್ಸ್ಗೆ ಹಾಕಬೇಕಾಗ್ತದೆ ನಮ್ಮ ಭವಿಷ್ಯಕ್ಕಾಗಿ. ಇನ್ನು 30-35% ಉಳ್ಕೊಂತು ಅಂತಂದರೆ ಅದರಲ್ಲಿ ನೀವು ಚಿನ್ನ ಒಂದು 5%. ಚಿನ್ನ ಬಹಳ ಮೇಲಕ್ಕೆ ಹೋಗಿದೆ ಅಂಥೇಳಿ ಎಲ್ಲ ಹಣವನ್ನು ಚಿನ್ನದಲ್ಲಿ ಹಾಕ್ಲಿಕ್ಕೆ ಆಗೋದಿಲ್ಲ. ಇದಕ್ಕೆ ನಾವು ಡೈವರ್ಸಿಫಿಕೇಶನ್ ಅಂತ ಕರಿತೇವೆ, ಆಸೆಟ್ ಅಲೋಕೇಶನ್ ಅಂತ ಕರಿತೇವೆ. ಆಸ್ತಿಯ ವಿಂಗಡಣೆ ಹೇಗಿರಬೇಕು. ಈಗ ನೀವು ಚಿನ್ನಕ್ಕೊಂದು 5% ಹಾಕಿದ್ರೆ ಒಂದು 30-35% ಉಳ್ಕೊಂತು ಅಂತ ಇಟ್ಕೊಂಡ್ರೆ ಆ 30 ನೀವು ಷೇರು ಮಾರುಕಟ್ಟೆಯಲ್ಲಿ ಹಾಕ್ಬೋದು, ಇಲ್ಲ ಷೇರು ಮಾರುಕಟ್ಟೆ ಮತ್ತು ಮ್ಯೂಚುವಲ್ ಫಂಡ್ ಕಾಂಬಿನೇಷನ್ ಹಾಕ್ಬೋದು, ಇಲ್ಲ ಕೇವಲ ಮ್ಯೂಚುವಲ್ ಫಂಡಲ್ಲಿ ಹಾಕ್ಬೋದು. ಇದು ಹಣವನ್ನು ವರ್ಗೀಕರಣ ಮಾಡುವಂಥ ಒಂದು ಸೂತ್ರ. ಇದು ನಾನು ಮಾಡಿದಂಥ ಒಂದು ಸೂತ್ರ. ಎಸ್, ಗುಡ್. ಎಸ್, ಹೇಳ್ತಾ ಇದನ್ನು ನೀವು ಒಪ್ಪದೇ ಇರ್ಬೋದು, ಒಪ್ಬೋದು. ಆದರೆ ಒಂದಂತೂ ಖಚಿತ, ನಿಮ್ಮದೇ ಆದಂಥ ಒಂದು ಫಾರ್ಮುಲಾ ಇರಬೇಕು. ಈ ಟೈಮಲ್ಲಿ ಒಂದು ಸಣ್ಣ ಕತೆ ನೆನಪಾಯಿತು. ಮನೇಲಿ ಯಾರೋ ಒಬ್ಬ 30 ಲಕ್ಷ ಇಟ್ಕೊಂಡಿದ್ದಂತೆ 5 ವರ್ಷದ ಹಿಂದೆ. ಸೈಟ್ಗೆ ಹಾಕಿದ್ರೆ ಡಾಕ್ಯುಮೆಂಟ್ ಸರಿ ಇರುತ್ತಲ್ವ, ಮೋಸ ಆಗ್ಬಿಟ್ರೆ ಅಂತ. ಗೋಲ್ಡು ಏನು ಕತೆನೋ ಅಂತ. ಮತ್ತು ಇನ್ನೊಂದು ಕಡೆ ಇನ್ವೆಸ್ಟ್ಮೆಂಟು ಹಾಕ್ಬೇಕಾ ಬೇಡವಾ ಮ್ಯೂಚುವಲ್ ಫಂಡ್ಗೆ ಅಂತ. 5 ವರ್ಷದ ನಂತರ ಅವನು ಇನ್ನೊಬ್ಬ ಸ್ನೇಹಿತ 30 ಲಕ್ಷಕ್ಕೆ ಒಂದು ಸೈಟ್ ತಗೊಂಡಿದ್ದಂಥದ್ದು. ಅದು 30-60 ಆಗಿತ್ತು. ಆದರೆ ಈ ಥರ ಪ್ರಶ್ನೆಗಳು, ಗೊಂದಲಗಳೆಲ್ಲ ಕಳೆದು ಹೋದ. ಅದು 30-60 ಆಗಲಿಲ್ಲ, 30-30 ಉಳ್ಕೊಂಡಿತ್ತು ಅಂತ. ಸೊ ಹಾಗಾಗಿ ನೀವು ಹೇಳಿದಾಗೆ ಮಲ್ಟಿಪಲ್ ಇನ್ವೆಸ್ಟ್ಮೆಂಟ್ ಬೇರೆ ಬೇರೆ ಕಡೆ ಈಗಾಗಲೇ ಹೇಳಿರೋ ಸೈಟ್ ಮೇಲೆ ಹಾಕ್ಬೋದು, ಮನೆ ಮೇಲೆ ಹಾಕ್ಬೋದು, ಗೋಲ್ಡ್ ಮೇಲೆ ಹಾಕ್ಬೋದು, ಇನ್ಶೂರೆನ್ಸ್ ಮೇಲೆ ಇದು ಮಾಡ್ಬೋದು. ಲೈಕ್ ಈ ಥರದ್ದು ಬ್ಯಾಂಕಲ್ಲಿ ಕೂಡ ಇರಲೇಬೇಕಾಗುತ್ತೆ. ಬಿಕಾಸ್ ಆಫ್ ನಮ್ಗೆ ಎಮರ್ಜೆನ್ಸಿ ಲ್ಯಾಂಡ್ ಮಾರೋಕ್ಕಾಗಲ್ಲ, ಮನೆ ಮಾರೋಕ್ಕಾಗಲ್ಲ. ಸೊ ಗೋಲ್ಡ್ ಅಟ್ಲೀಸ್ಟ್ ಇಮಿಡಿಯೇಟ್ ಪ್ಲೆಜ್ ಮಾಡ್ಬೋದು. ಬಟ್ ಅದಕ್ಕೂ ಒಂದು ಟೈಮ್ ಬೇಕು, 24 hour ಹಿಂಗೆಲ್ಲ ಇರುತ್ತೆ. ಸೊ ಒಂದು ಒಳ್ಳೆ ಫಾರ್ಮುಲಾ ಕೊಟ್ರಿ. ಬಟ್ ಎಲ್ರಿಗೂ ಕೂಡ ಎಮರ್ಜೆನ್ಸಿ ಫಂಡ್ ಅನ್ನೋದು ಒಂದು ಇದ್ದೇ ಇರುತ್ತೆ. ಸೊ 1% ಅಂತ ಇರುತ್ತೆ. ಎಷ್ಟು ಫಂಡ್ ಅವಶ್ಯಕತೆ ಇರುತ್ತೆ ಎಮರ್ಜೆನ್ಸಿ ಫಂಡ್? ಯಾವ ಕಾರಣಕ್ಕೆ ಬೇಕಾಗುತ್ತೆ ಅನ್ಸುತ್ತೆ ತಮಗೆ? 24 ವರ್ಷದ ಯುವಕ, ಈಗಷ್ಟೇ ಕೆಲಸಕ್ಕೆ ಸೇರಿದ್ದಾನೆ. ಎಲ್ಲ ಹಣವನ್ನು ಷೇರು ಮಾರುಕಟ್ಟೆಯಲ್ಲಿ ಹೂಡ್ಲಿಕ್ಕೆ ಆಗೋದಿಲ್ಲ ಅನ್ನೋ ಒಂದು ಪರ್ಸೆಂಟೇಜ್ ಅಂತ ಹೇಳಿದೆ. ಆಮೇಲೆ ಮತ್ತೊಂದು ಪ್ರಾಬ್ಲಮ್ ಬರುತ್ತೆ. ನೀವೇನಾದರೂ ಮ್ಯೂಚುವಲ್ ಫಂಡು ಅಥವಾ ಷೇರು ಮಾರುಕಟ್ಟೆಯಲ್ಲಿ ಹಾಕಿದ್ರೆ ಅದು ಏರಿಳಿತಗಳನ್ನು ಕಾಣುವ ಕಾರಣದಿಂದಾಗಿ ನೀವು ಹಾಕಿದ ಹಣ ಮುಂದಿನ ವರ್ಷ ಕಮ್ಮಿಯೇ ಇರ್ಬೋದು. ಉದಾಹರಣೆಗೆ ಸೆಪ್ಟೆಂಬರ್ 2024 ಇಸ್ವಿಯಿಂದ ಇವತ್ತಿನವರೆಗೆ ಷೇರು ಮಾರುಕಟ್ಟೆ ಅದೇನು ಅತಿ ಗರಿಷ್ಠ ಮಟ್ಟವನ್ನು ತಲುಪಿತ್ತು, ಅಲ್ಲಿಂದ ಮತ್ತೆ ಮೇಲಕ್ಕೆ ಹೋಗಲಿಕ್ಕೆ ಸಾಧ್ಯ ಆಗಿಲ್ಲ. ಈ 1.5 ವರ್ಷದ ಅವಧಿಯಲ್ಲಿ ಜನ ಏನು ಹೇಳ್ತಾರೆ ಅಂತಂದರೆ, ಷೇರು ಮಾರುಕಟ್ಟೆ ಬಿದ್ದು ಹೋಗಿದೆ, ಮ್ಯೂಚುವಲ್ ಫಂಡ್ ಬಿದ್ದು ಹೋಗಿದೆ, ಇಲ್ಲಿ ಹಾಕಿ ಪ್ರಯೋಜನ ಇಲ್ಲ. 2024 ಇಸ್ವಿ ಜೂನು ಜುಲೈನಲ್ಲೇ ಕೂಡ ನಾವು ಹೇಳ್ತಾನೆ ಬರ್ತಾ ಇದ್ವಿ, ಇದೀಗ ಬೀಳುವ ಸಮಯ ಅಂತ. ಶಾರ್ಟ್ ಟರ್ಮ್ನಲ್ಲಿ ಹಾಕಿದವರಿಗೆ ಲಾಸ್ ಆಗಿರಬೇಕು. ಲಾಂಗ್ ಟರ್ಮ್ನಲ್ಲಿ ಹಾಕಿದವರಿಗೆ 1.5 ವರ್ಷ ಒಳ್ಳೆಯ ಷೇರುಗಳನ್ನು, ಒಳ್ಳೆಯ ಮ್ಯೂಚುವಲ್ ಫಂಡ್ಗಳನ್ನು ಅತಿ ಉತ್ತಮ ಬೆಲೆಯಲ್ಲಿ ಕೊಳ್ಳಲಿಕ್ಕೆ
ಒಂದು ಸದವಕಾಶ, ಸುವರ್ಣ ಅವಕಾಶ ಇತ್ತು. ಈಗ ಇಲ್ಲಿ ಬರುವಂಥ ಪ್ರಾಬ್ಲಮ್ ಏನು ಅಂತಂದರೆ, ನಮಗೆ ಸಾಮಾನ್ಯವಾಗಿ ನಾವೇನು ತಿಳ್ಕೊತೀವಿ ಅಂತಂದರೆ, ಎಲ್ಲ ಹಣವನ್ನು ಶೇರಲ್ಲಿ ಹಾಕಬೇಕು, ತಪ್ಪು. ಎಲ್ಲ ರಿಯಲ್ ಎಸ್ಟೇಟು ತಪ್ಪು, ಪರ್ಸಂಟೇಜ್ ಹಾಕಬೇಕು. ಎಲ್ಲ ಹಣವನ್ನು ಷೇರು ಮಾರುಕಟ್ಟೆಯಲ್ಲಿ ಹಾಕಿದ್ರೆ ತೊಂದರೆ ಆಗುತ್ತೆ. ನನಗೀಗ 24-25 ವರ್ಷ ಅಂತಂದರೆ ನೀವೇನು ಮಾಡಬೇಕು, ಯಾವುದೇ ಹೂಡಿಕೆಯನ್ನು ಪ್ರಾರಂಭಿಸುವ ಮೊದಲು ಎಮರ್ಜೆನ್ಸಿ ಫಂಡನ್ನು ಕ್ರಿಯೇಟ್ ಮಾಡಬೇಕು. ಇದು ನಾಳೆ ದಿನ ನನಗೇನಾದರೂ ತೊಂದರೆ ಆದರೆ, ಆಕ್ಸಿಡೆಂಟ್ ಆದರೆ, ಕೆಲಸ ಹೊರಟೋದ್ರೆ ನನ್ನನ್ನು ನೋಡಿಕೊಳ್ಳುವಂಥ ಒಂದು ಫಂಡು. ಎಷ್ಟು? ನಿಮ್ಮ ತಿಂಗಳ ಖರ್ಚು 40,000 ಅಂತಿದ್ದರೆ 40 × 6 2,40,000 ನೀವು ಯಾವುದಾದ್ರೂ ಮ್ಯೂಚುವಲ್ ಫಂಡಲ್ಲಿ, ಲಿಕ್ವಿಡ್ ಫಂಡಲ್ಲೋ ಇಲ್ಲ ಫಿಕ್ಸಡ್ ಡಿಪಾಸಿಟಲ್ಲೋ ಇಡಬೇಕಾಗ್ತದೆ. ಈ ದುಡ್ಡು ನನ್ನಲ್ಲಿ ಸೃಷ್ಟಿ ಆದ ಬಳಿಕ, ಆ ಹಣ ಸೇಫಾಗಿ ಎಮರ್ಜೆನ್ಸಿ ಫಂಡ್ ಅಂತ ಇದ್ದ ಬಳಿಕ ನೀವು ನಿಮ್ಮ ಹೂಡಿಕೆಯನ್ನು ಪ್ರಾರಂಭ ಮಾಡಬಹುದು. ಸೊ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಅಂದಾಗ ಯಾವ್ಯಾವ್ದು ನಮ್ಮ ಮುಂದೆ ಕಾಣುತ್ತೆ ಅಂತ ಸರ್? ಲಾಂಗ್ ಟರ್ಮ್ಗೆ ಲಾಂಗ್ ಟರ್ಮ್ ಅಂದರೆ ಎಷ್ಟು ಅಂತ ಕನ್ಫ್ಯೂಷನ್. ಇನ್ಕಮ್ ಟ್ಯಾಕ್ಸ್ ಅವರ ಪ್ರಕಾರ ಲಾಂಗ್ ಟರ್ಮ್ ಅಂದರೆ 1 ವರ್ಷ. ಆದರೆ ಸರಿಯಾದಂಥ ಲೆಕ್ಕ ಏನು ಅಂತಂದರೆ, ಒಬ್ಬ ವ್ಯಕ್ತಿ ಬರ್ತಾನೆ, ನನ್ನ ವಯಸ್ಸು 35 ಅಂತಾನೆ, ನಿಮಗೆ 25 ವರ್ಷ ಲಾಂಗ್ ಟರ್ಮ್ ಅಂತೀವಿ. 55 ವಯಸ್ಸು ನನಗೀಗ ಅಂದರೆ ನಿಮಗೆ 5 ವರ್ಷ ಲಾಂಗ್ ಟರ್ಮ್ ಅಂತೀವಿ. ಲಾಂಗ್ ಟರ್ಮಿಗೆ ಹೂಡಲಿಕ್ಕೆ ಲಾಯಕಾದದ್ದು ಯಾವುದು ಅಂತಂದರೆ, ಮೊದಲನೇದು ಪ್ರಾವಿಡೆಂಟ್ ಫಂಡು, ಎರಡನೇದು ಪೋಸ್ಟ್ ಆಫೀಸಲ್ಲಿರುವಂಥ ದುಡ್ಡು, ಮತ್ತು ಮೂರನೇದು ಬಹಳ ಪ್ರಾಮುಖ್ಯವಾದದ್ದು ಮ್ಯೂಚುವಲ್ ಫಂಡು, ಷೇರುಗಳು ಮತ್ತು ರಿಯಲ್ ಎಸ್ಟೇಟು. ಎಲ್ಲಿ ಎಷ್ಟು ಬರುತ್ತೆ ಅಂತ ಸೂಕ್ಷ್ಮವಾಗಿ ಹೇಳ್ತೀನಿ. ಸೊ ಬಿಗಿನರ್ಸು ಸ್ಟಾಕ್ ಮಾರ್ಕೆಟ್ ಅಥವಾ ಮ್ಯೂಚುವಲ್ ಫಂಡ್ ಅಂತ ಒಂದು ಗೊಂದಲದಲ್ಲಿ ಇರ್ತಾರೆ. ಯಾಕೆಂದರೆ ಅವ್ರು ಯಾರಿಗೂ ನಾನು ಲ್ಯಾಂಡ್ ತೊಗೋಬೇಕು ಆ ಥರದ ಆಸೆಗಳಿಗಿಂತ ಸಡನ್ ಆಗಿ ಏನು ಬೇಕು, ಮ್ಯೂಚುವಲ್ ಫಂಡ, ಶೇರ್ ಮಾರ್ಕೆಟ್ ಅನ್ನೋ ಗೊಂದಲ ಇರುತ್ತೆ. ಅವ್ರಿಗೇನು ಸಜೆಸ್ಟ್ ಮಾಡ್ತೀರಿ? ನಿಮಗೆ ಫಂಡಮೆಂಟಲ್ ಅನಾಲಿಸಿಸ್ ಬರುತ್ತೆ, ಟೆಕ್ನಿಕಲ್ ಅನಾಲಿಸಿಸ್ ಬರುತ್ತೆ. ನನ್ನಲ್ಲಿದ್ದ ಹಣವನ್ನು ಷೇರಿನಲ್ಲಿ ಹಾಕಿ 3 ತಿಂಗಳಿಗೊಮ್ಮೆ ನಾನು ಅದನ್ನು ಮಾನಿಟರ್ ಮಾಡ್ತೇನೆ ಅಂತಂದರೆ ಷೇರು ಮಾರುಕಟ್ಟೆ ಚೆನ್ನಾಗಿದೆ. ಸೊ ಎರಡರಲ್ಲಿ ಏನು ವ್ಯತ್ಯಾಸಗಳು, ಏನು ಕತೆ ಅಂತ ಕೆಲವರು ಕೇಳ್ತಾರೆ. ಏನು ಕತೆ ಅದು ಅಂತ? ಷೇರಿನಲ್ಲಿ ಹಾಕಿದಾಗ ಲಾಭ ಜಾಸ್ತಿ ಇದೆ, ರಿಸ್ಕು ತುಂಬ ಜಾಸ್ತಿ ಇದೆ. ಲಾಭ ಎಷ್ಟು ಅಂತ ಕೇಳ್ಬೋದು. ಸೂಕ್ಷ್ಮವಾಗಿ ನಾನು ಎಲ್ಲ ಲಾಭವನ್ನು ಹೇಳ್ತೇನೆ. ನೀವು ಪ್ರಾವಿಡೆಂಟ್ ಫಂಡಲ್ಲಿ ಹಾಕಿದ್ರೆ ಒಂದು 7.1 ಬರ್ಬೋದು, ಸುಕನ್ಯಾ ಸಮೃದ್ಧಿಯಲ್ಲಿ 8.1 ಬರ್ಬೋದು, ಪೋಸ್ಟ್ ಆಫೀಸಲ್ಲಿ ಅಂದಾಜು 7% ಬರ್ಬೋದು, ಆರ್ ಡಿಯಲ್ಲಿ ಒಂದು 7-7.5% ಬರಬಹುದು. ಮತ್ತು ಅದಕ್ಕೆಲ್ಲ ನೀವು 30% ಇನ್ಕಮ್ ಟ್ಯಾಕ್ಸ್ ಕಟ್ಟಬೇಕಾಗ್ತದೆ. ಅದಾದಮೇಲೆ ರಿಯಲ್ ಎಸ್ಟೇಟಲ್ಲಿ ಲಾಂಗ್ ಟರ್ಮ್ನಲ್ಲಿ ನಾಳೆ ಬೆಳಿಗ್ಗೆ ಇಲ್ಲ ಒಂದು 9ರಿಂದ 11% ಬರ್ಬೋದು. ಮ್ಯೂಚುವಲ್ ಫಂಡ್ಗಳಲ್ಲಿ ನೀವು ಯಾವ ಮ್ಯೂಚುವಲ್ ಫಂಡ್ಗಳನ್ನು ಸೆಲೆಕ್ಟ್ ಮಾಡ್ತೇನೆ ಅನ್ನುವುದರ ಮೇಲೆ ಒಂದಂದಾಜು 13ರಿಂದ 18ರವರೆಗೂ ನಿಮಗೆ ಒದಗಿ ಬರ್ಬೋದು. ಷೇರು ಮಾರುಕಟ್ಟೆಯಲ್ಲಿ ಸರಿಯಾದ ಷೇರುಗಳನ್ನು ಸೆಲೆಕ್ಟ್ ಮಾಡಿಕೊಂಡು ಲಾಂಗ್ ಟರ್ಮಿಗೆ ಹೋಗ್ತೇನೆ, ಕನಿಷ್ಠ 5, 10, 15, 20, 25 ವರ್ಷ ಹೋಗ್ತೀನಿ ಅಂತಂದರೆ ಆವಾಗ ಬಹುಶಃ ಅವುಗಳಲ್ಲಿ ಎನಿವೇರ್ ಫ್ರಮ್ 14 to 20 to 30ವರೆಗೂ ಬರ್ಬೋದು. 30 ಬರುತ್ತಾ ಲಾಂಗ್ ಟರ್ಮಲ್ಲಿ ಬರದೇ ಇರ್ಬೋದು. ಯಾಕಂದರೆ ಮೊದಲನೇದಾಗಿ ಅದನ್ನು ನೀವು ಮಾರ್ಕೋಬೋದು. ಎರಡನೇದಾಗಿ ಒಂದೇ ಶೇರ್ನಲ್ಲಿ ಹಾಕಿದಾಗ ಆ ಶೇರ್ ಏನಾದರೂ ಪ್ರಾಬ್ಲಮ್ ಆದಾಗ 30 ಬರೋ ಬದಲು 5% ಅಥವಾ ಕಮ್ಮಿನೂ ಆಗುವಂಥ ಚಾನ್ಸಸ್ ಇದೆ. ಷೇರು ಮಾರುಕಟ್ಟೆಯಲ್ಲಿ ಹಾಕಬೇಕಾದ್ರೆ ಒಂದು ಇಂಪಾರ್ಟೆಂಟ್ ರೂಲ್ಸ್ ಇದ್ದೇ ಇದೆ. ಬಹುಶಃ ಎಲ್ಲರೂ ನನ್ನ ಹಿಂದಿನ ವಿಡಿಯೋಗಳನ್ನು ಕೇಳಿದ್ದಾರೆ ಅಂತ ಊಹಿಸ್ಕೊಳ್ತೇನೆ. ಯಾವುದೇ ಒಂದು ಹಣವನ್ನು ಹಾಕಿದಾಗ ನೀವು ಡೈವರ್ಸಿಫೈ ಮಾಡಬೇಕು. ಹೇಗೆ ಅಂತಂದರೆ ಕನಿಷ್ಠ 6ರಿಂದ 10 ಕ್ಷೇತ್ರಕ್ಕೆ ಸಂಬಂಧಿಸಿದ 6ರಿಂದ 10 ಷೇರುಗಳು ಮತ್ತು 6ರಿಂದ 10 ಒಡೆತನದ ಕಂಪನಿಗಳಲ್ಲಿ ಹಾಕಬೇಕಾಗ್ತದೆ. ಒಂದೇ ಕಂಪನಿಗೆ, ಒಂದೇ ವ್ಯಕ್ತಿಯ ಕಂಪನಿಗಳಿಗೆ ಹಾಕ್ಲಿಕ್ಕೆ ಹೋಗಬಾರ್ದು. ಹಾಗೆಯೇ ಮ್ಯೂಚುವಲ್ ಫಂಡಲ್ಲಿ ಕೂಡ ಒಂದು 4-5 ವೆರೈಟಿ ಇದೆ. ಆ 4-5 ವೆರೈಟಿ ಮ್ಯೂಚುವಲ್ ಫಂಡ್ಗಳಲ್ಲಿ ಕೂಡ ನೀವು ಹಣವನ್ನು ಹಾಕ್ಬೋದು. ಒಬ್ಬ ವ್ಯಕ್ತಿ ಬಹುಶಃ ಒಂದು 5ರಿಂದ 6 ಮ್ಯೂಚುವಲ್ ಫಂಡ್ಗಳನ್ನು ನೋಡ್ಕೊಳ್ಳಿಕ್ಕಾಗುತ್ತೆ. ಮ್ಯೂಚುವಲ್ ಫಂಡಲ್ಲಿ ಶೇರ್ನಲ್ಲಿ ನೀವು 3 ತಿಂಗಳಿಗೊಮ್ಮೆ ನೋಡ್ಕೋಬೇಕಾಗತ್ತೆ. ಮ್ಯೂಚುವಲ್ ಫಂಡನ್ನ ಕನಿಷ್ಠ 9ರಿಂದ 12 ತಿಂಗಳಿಗೊಮ್ಮೆ ನೀವು ಮಾನಿಟ್ರು ಮಾಡಲೇಬೇಕಾಗತ್ತೆ. ಯಾಕಂದರೆ ಇವತ್ತು ಅತೀ ಶ್ರೇಷ್ಠ ಮಟ್ಟದಲ್ಲಿ ಪ್ರಾಫಿಟನ್ನು ಕೊಡ್ತಾ ಇರುವಂಥ ಮ್ಯೂಚುವಲ್ ಫಂಡು 1-1.5 ವರ್ಷದ ಮೇಲೆ ಸ್ವಲ್ಪ ಕಳಪೆ ಆಗುವಂಥ ಚಾನ್ಸಸ್ ಇದೆ. ಕಣ್ಣು ಮುಚ್ಚಿ ಹಾಕ್ತೇನೆ,
ಮತ್ತು ಅದನ್ನು ನಾನು 15-20 ವರ್ಷ ನಾನೇನು ನೋಡೋದೇ ಇಲ್ಲ ಅಂತಂದರೆ ಅಂಥವರಿಗೆ ಷೇರು ಮ್ಯೂಚುವಲ್ ಫಂಡ್ ಆಗುವುದಿಲ್ಲ. ಬಹುಶಃ ನೀವು ರಿಯಲ್ ಎಸ್ಟೇಟಲ್ಲಿ ಒಳ್ಳೆಯ ಟೈಟಲ್ ಇರುವಂಥ ಸೈಟ್ಗಳನ್ನು ಅಥವಾ ಮನೆಯನ್ನು ಕೊಂಡ್ಕೊಳ್ಬೇಕಾಗ್ತದೆ. ಇಲ್ಲ ಏನು ನಾನು ನೋಡ್ಕೊಳ್ಳೋಕ್ಕಾಗೋದಿಲ್ಲ ಅಂತಂದರೆ ಫಿಕ್ಸಡ್ ಡೆಪಾಸಿಟ್ ಹೋಗಬೇಕಾಗ್ತದೆ. ಸೊ ಶೇರ್ಸು ಜೊತೆಗೆ ಮ್ಯೂಚುವಲ್ ಫಂಡ್ ಈ ಲೆಕ್ಕಾಚಾರದ ನಡುವೆ ಇತ್ತೀಚೆಗೆ SIP ಅಂತ ಜಾಸ್ತಿ ಕೇಳಿ ಬರ್ತಾ ಇದೆ. ಏನು ಸರ್ SIP? ಯಾಕೆ ಬಿಕಾಸ್ ಆಫ್ ಹೆಚ್ಚಿನದಾಗಿ ಚರ್ಚೆ SIP ಬಗ್ಗೆ ಏನಂತ ಹೇಳ್ಬೋದು ಅಂತ. ಸಿಸ್ಟಮ್ಯಾಟಿಕ್ ಇನ್ವೆಸ್ಟ್ಮೆಂಟ್ ಪ್ಲ್ಯಾನ್, ವ್ಯವಸ್ಥಿತವಾಗಿ ಹಣವನ್ನು ಹೂಡುವ ಯೋಜನೆ. ಅಂದರೆ ಭಾಳ ಜನ ನಮ್ಗೆ ಹೇಳ್ತಾರೆ, ಸರ್ ನಾನು ಮ್ಯೂಚುವಲ್ ಫಂಡಲ್ಲಿ ಹಾಕ್ತಾ ಇಲ್ಲ, SIPಲಿ ಹಾಕ್ತಾ ಇದ್ದೇನೆ. ತಪ್ಪು. ನೀವು ಹಾಕ್ತಾ ಇರೋದು ಮ್ಯೂಚುವಲ್ ಫಂಡ್ನಲ್ಲಿ SIP ತಂತ್ರದಂತೆ ಹಣವನ್ನು ಹೂಡ್ತಾ ಇದ್ದೀರಿ. ಹಾಗೆಯೇ ಷೇರುಗಳಲ್ಲಿ ಕೂಡ ನೀವು SIP ಮಾಡ್ತಾ ಹೋಗ್ಬೋದು ಲಾಂಗ್ ಟರ್ಮಿಗೆ. SIP ಅಂತಂದರೆ ನಿರ್ದಿಷ್ಟವಾದ ಒಂದು ಮೊತ್ತವನ್ನು ನಿರ್ದಿಷ್ಟವಾದ ಒಂದು ದಿನಾಂಕದಂದು ನಿರ್ದಿಷ್ಟವಾದ ಒಂದು ಸೆಟ್ ಆಫ್ ಮ್ಯೂಚುವಲ್ ಫಂಡ್ ಅಥವಾ ಷೇರುಗಳಲ್ಲಿ ಹೂಡಿಕೆ ಮಾಡೋದು. ಇಲ್ಲಿ ಸ್ಟ್ಯಾಟಿಸ್ಟಿಕ್ಸು ಭಾಳ ಕ್ಲೀನಾಗಿದೆ. ನೀವು ಬಹಳಷ್ಟು ವರ್ಷ SIP ಮಾಡ್ಕೊಂಡು ಹೋಗ್ತೀನಿ ಅಂತಂದರೆ ಭಾರೀ ಲಾಭದ ನಿರೀಕ್ಷೆಯನ್ನು ಮಾಡ್ಬೋದು. ಸೊ ಮ್ಯೂಚುವಲ್ ಫಂಡ್ ನಾವೇನು ತೊಗೊಳೋದು, ಆ ಇನ್ವೆಸ್ಟ್ಮೆಂಟ್ ಪ್ರೋಸೆಸ್ ಏನು ಅಂತ? ಮ್ಯೂಚುವಲ್ ಫಂಡ್ ತೊಗೊಳ್ಬೇಕಾದ್ರೆ ನಿಮ್ಮ ಹತ್ರ ಡಿಮ್ಯಾಟ್ ಅಕೌಂಟ್ ಇರಬೇಕು ಅಂತ ಏನಿಲ್ಲ. ನಿಮ್ಮ ಒಂದು ಪ್ಯಾನ್ ಕಾರ್ಡ್ ಇರಬೇಕು, ಬ್ಯಾಂಕ್ ಅಕೌಂಟ್ ಇರಬೇಕು, ಮತ್ತು ಬ್ಯಾಂಕ್ ಅಕೌಂಟಲ್ಲಿ ದುಡ್ಡು ಇರಬೇಕು. ಅದಾದಮೇಲೆ ಒಂದು KYC ನೋ ಯುವರ್ ಕಸ್ಟಮರ್ ಅನ್ನುವಂಥ ಒಂದು ಪ್ರಾಸೆಸನ್ನು ಕಂಪ್ಲೀಟ್ ಮಾಡಬೇಕು. ನಮ್ಮ ಹತ್ರ ಭಾಳ ಜನ ಬರ್ತಾರೆ, ಸರ್ ಮ್ಯೂಚುವಲ್ ಫಂಡಲ್ಲಿ ಹಣ ಹಾಕಿ ಕೊಡಿ. ನಾವು KYC ಮಾಡಿ ಅಂತ ಹೇಳಿದ ತಕ್ಷಣವೇ ಅವರ ಮೂಡ್ ಆಫ್ ಆಗೋಗ್ತದೆ, ಇದೆಲ್ಲ ನಮ್ಮ ಕೈಲಿ ಆಗೋದಲ್ಲ ಅಂತ ಬಿಟ್ಟು ಹೋಗ್ತಾರೆ. ನೋಡಿ, ಮಿನಿಮಮ್ ಮ್ಯೂಚುವಲ್ ಫಂಡಲ್ಲಿ KYC ಮಾಡಲಿಲ್ಲ ಅಂತಂದರೆ ಯಾವ ಕಂಪನಿಯವರು ನಿಮ್ಮ ಹಣವನ್ನು ತಗೊಳ್ಳೋದಿಲ್ಲ. ಅಂದರೆ ಈ ಹಣ ಎಲ್ಲಿಂದ ಬಂದಿದೆ, ಹೇಗೆ ಬಂದಿದೆ, ಯಾವ ಅಕೌಂಟಿಂದ ಬಂದಿದೆ, ಮತ್ತು ಇದು ಹಣವನ್ನು ವಾಪಸ್ ಕೇಳಿದಾಗ ಯಾವ ಅಕೌಂಟಿಗೆ ಮತ್ತೆ ಮರಳಿ ಹಾಕಬೇಕು ಅಂತ ಆ ಕಂಪನಿಯವರಿಗೆ ಗೊತ್ತಾಗಲಿಲ್ಲ ಅಂತಂದರೆ ನಿಮ್ಮ ಹಣವನ್ನು ಸ್ವೀಕಾರ ಮಾಡೋದಿಲ್ಲ. ಅದರಿಂದಾಗಿ ಭಾಳ ಇಂಪಾರ್ಟೆಂಟು, ಒಂದು ಪ್ಯಾನ್ ಕಾರ್ಡ್ ಇರಬೇಕು, ಬ್ಯಾಂಕ್ ಅಕೌಂಟ್ ಇರಬೇಕು, KYC ಇರಬೇಕು. ಅದಾದಮೇಲೆ ನೀವು ಯಾವ ಫಂಡನ್ನು ತೆಗೆದುಕೊಳ್ಳುತ್ತೇನೆ ಅಂತ ನಿಷ್ಕರ್ಷೆ ಮಾಡಿ ಅದನ್ನು ನೀವೇ ಮಾಡ್ಬೋದು, ಇಲ್ಲ ಮ್ಯೂಚುವಲ್ ಫಂಡಿನ ಡಿಸ್ಟ್ರಿಬ್ಯೂಟರ್ ಮುಖಾಂತರ ಮಾಡ್ಬೋದು. ಮಾಡಿ ಇಂತಹ ಮ್ಯೂಚುವಲ್ ಫಂಡಿಗೆ ನಾನು ತಿಂಗಳಿಗೆ 3,000 5,000ವನ್ನು ನಿರಂತರವಾಗಿ ಹಾಕ್ತೇನೆ ಅಂಥೇಳಿ ಒಂದು ಮ್ಯಾಂಡೇಟ್ ಕೊಡಬೇಕಾಗುತ್ತೆ ನಿಮ್ಮ ಬ್ಯಾಂಕಿನ ಅಕೌಂಟಿಗೆ. ಪ್ರತಿ ತಿಂಗಳು 3,000 5,000ನ ಈ ಮ್ಯೂಚುವಲ್ ಫಂಡಿನ ಕಂಪನಿಗೆ ಅದನ್ನು ಶಿಫ್ಟ್ ಮಾಡಿ ಅಥವಾ ಟ್ರಾನ್ಸ್ಫರ್ ಮಾಡಿ. ಆಟೋಮ್ಯಾಟಿಕ್ಕಾಗಿ ಆಗುತ್ತೆ. ನೀವು ದಿನಾಂಕವನ್ನು ನಿಗದಿಪಡಿಸಬೇಕು. ಅದಾದಮೇಲೆ ಒಮ್ಮೆ ಹಣ ಅಲ್ಲಿಗೆ ಬರಲಿಕ್ಕೆ ಶುರುವಾಯಿತು ಅಂತಂದರೆ ಆ ಹಣದಲ್ಲಿ ಅವರು ನಿಗದಿತವಾದಂಥ ಯೂನಿಟ್ಗಳನ್ನು ಪರ್ಚೇಸ್ ಮಾಡ್ಕೊಂಡು ಹೋಗ್ತಾರೆ. ದೀರ್ಘಾವಧಿಯಲ್ಲಿ ಒಳ್ಳೆ ಲಾಭ ಸಿಗುತ್ತೆ. ಸೊ ದೊಡ್ಡ ಮೊತ್ತದ ಹಣವನ್ನು ಇನ್ವೆಸ್ಟ್ ಮಾಡೋದು ಬೆಸ್ಟ್ ಅಥವಾ SIP ಬೆಸ್ಟಾ? ಎರಡರಲ್ಲಿ ಯಾವ್ದು ಬೆಸ್ಟ್ ಅನ್ನೋದು ಒಂದಷ್ಟು ಗೊಂದಲ ಇರುತ್ತೆ ಸರ್. ಭಾಳ ದೊಡ್ಡ ಗೊಂದಲ ಇದೆ. ಸಾಮಾನ್ಯವಾಗಿ ನಿಮಗೆ ರಿಸ್ಕು ತೆಗೆದುಕೊಳ್ಳಲಿಕ್ಕೆ ನೀವು ರೆಡಿ ಇಲ್ಲ ಅಂತಂದರೆ ನನ್ನ ಸಲಹೆ SIP, ಮಾಸಿಕವಾಗಿ ಒಂದಷ್ಟು ಹಣವನ್ನು ಷೇರುಗಳಲ್ಲಿ ಮ್ಯೂಚುವಲ್ ಫಂಡ್ಗಳಲ್ಲಿ ಹಾಕ್ಕೊಂಡು ಹೋಗೋದು. ನಿಮಗೆ ಎಷ್ಟು ರಿಸ್ಕು ತೆಗೆದುಕೊಳ್ಳಲಿಕ್ಕೆ ಕೆಪ್ಯಾಸಿಟಿಯೋ ಅದರ ಮೇಲೆ. ನಾನು ಹೇಳೋದು ಇಷ್ಟೇ, ನಿಮಗೆ ಒಂದು ಅಮೌಂಟು ದುಡ್ಡು ನಿಮಗೆ ಸಂಬಳ ಬರುತ್ತೆ ಅಥವಾ ಉತ್ಪತ್ತಿ ಇದೆ ಬಿಸ್ನೆಸ್ ಮನ್ ಅಂತಂದರೆ, ಯಾವ ದುಡ್ಡು ನಿಮಗೆ ಸದ್ಯಕ್ಕೆ ಬೇಕಾಗಿಲ್ಲ, ಇನ್ನು 5 ವರ್ಷ 6 ವರ್ಷ 10 ವರ್ಷ ಬೇಕಾಗಿಲ್ಲ, ಇದು ನನ್ನದಲ್ಲ, ಈ ದುಡ್ಡಿನಿಂದ ನನಗೇನು ಚಿಂತೆ ಇಲ್ಲ, ಅದನ್ನು ನಾನು ಸೈಡಲ್ಲಿ ಇಟ್ಟರೆ ಅಂತಿದ್ರೆ ಅಂಥ ಹಣವನ್ನು ಮ್ಯೂಚುವಲ್ ಫಂಡು ಷೇರುಗಳಲ್ಲಿ ಹಾಕ್ಕೊಂಡು ಹೋಗಿ ಲಾಂಗ್ ಟರ್ಮಿಗೆ. SIP ಅಂತ ಯಾಕೆ ಹೇಳಿದೆ ಅಂತಂದರೆ, ಪ್ರತಿ ತಿಂಗಳು ಹಾಕ್ತೀರಿ, ಪ್ರತಿ ತಿಂಗಳು ನಿಮಗೆ ಸಂಬಳ ಬರುತ್ತೆ, ಅದರಂತೆ ಹಾಕ್ಕೊಂಡು ಹೋಗ್ತೀರಿ. ಅದೇ ನಿಮಗೇನಾದರೂ ನಿಮ್ಮ ಆಫೀಸ್ನಲ್ಲಿ ಏನಾದರೂ ಗಿಫ್ಟ್ ಬಂತು ಅಥವಾ ನಿಮಗೇನಾದರೂ ಬೋನಸ್ ಬಂತು, 1,00,000 ಕೈಯಲ್ಲಿ ಸಿಕ್ತು ಅಂತಂದರೆ ಆವಾಗ ನೀವು ಅದನ್ನು ಲಂಸಮ ಹಾಕ್ಬೋದು. ಲಂಸಮ್ ಹಾಕಿದಾಗಲೂ ಕೂಡ ನಾನು ಹೇಳೋದೇನು ಅಂತಂದರೆ, 1,00,000 ಇದ್ದರೆ ಅದನ್ನು 3-4 ಕಂತುಗಳಲ್ಲಿ 3-4 ಮಾಸದಲ್ಲಿ ಹಾಕ್ಕೊಂಡು ಹೋಗಿ. ಇಲ್ಲಿ ಇನ್ನೊಂದು ಪ್ರಾಬ್ಲಮ್ ಬರುತ್ತೆ, ಯಾವುದರಲ್ಲಿ ಜಾಸ್ತಿ ಪ್ರಾಫಿಟ್ಟು ಲೆಕ್ಕ ತಗೊಂಡು ಹೋದರೆ ನಿಮಗೆ ಲಾಂಗ್ ಟರ್ಮ್ನಲ್ಲಿ ಲಂಸಮ್ನಲ್ಲಿ ಜಾಸ್ತಿ ಪ್ರಾಫಿಟ್ ಬರುತ್ತೆ, ಮತ್ತು SIPನಲ್ಲಿ ಲಾಂಗ್ ಟರ್ಮಲ್ಲಿ ಲಾಸ್ ಆಗುವಂಥ SIPಯಲ್ಲಿ ಲಾಂಗ್ ಟರ್ಮಲ್ಲಿ ಲಾಸ್ ಆಗುವಂಥ ಚಾನ್ಸಸ್ ಕಮ್ಮಿ ಇದೆ.
ರಿಸ್ಕು ಕಮ್ಮಿ ಇದೆ. ಆದರೆ ಲಾಂಗ್ ಟರ್ಮ್ ಹೋಗ್ತೀನಿ ಅಂತಂದರೆ ನಿಮಗೆ ಲಂಸಮ್ನಲ್ಲಿ ಜಾಸ್ತಿ ಪ್ರಾಫಿಟ್ ಬರುತ್ತೆ. ಸೊ ಮ್ಯೂಚುವಲ್ ಫಂಡ್ ಲಾಂಗ್ ಟೈಮ್ ಹೋಗೋದಾದರೆ ಯಾವ ರೀತಿಯ ಫಂಡ್ ಮೇಲೆ ಅಲ್ಲಿ ಇನ್ವೆಸ್ಟ್ ಮಾಡಬೇಕಾಗತ್ತೆ ಅಂತ, ಯಾವ ಟೈಪ್ ಅಂತ ಸೂಕ್ಷ್ಮವಾಗಿ ಹೇಳಬೇಕು ಅಂತಂದರೆ, ಸಂಕ್ಷಿಪ್ತವಾಗಿ ಹೇಳಬೇಕು ಅಂತಂದರೆ ಮ್ಯೂಚುವಲ್ ಫಂಡಲ್ಲಿ 3 ವಿಧ. ಒಂದು ಡೆಟ್ ಮ್ಯೂಚುವಲ್ ಫಂಡ್, ಅಂದರೆ ನಿಮ್ಮ ದುಡ್ಡನ್ನು ಬ್ಯಾಂಕಿನ ಠೇವಣಿಗಳಲ್ಲಿ ಹೂಡ್ತಾರೆ. ನಿಮಗೆ ಯಾವ ಥರದ ರಿಸ್ಕು ಇಲ್ಲ. ಬ್ಯಾಂಕಿನ ಠೇವಣಿನಲ್ಲಿ 7.5 ಬರುತ್ತೆ ಅಂತಂದರೆ ಮ್ಯೂಚುವಲ್ ಫಂಡಲ್ಲೂ 7.5, 7.75, 8ರವರೆಗೂ ನಿಮಗೆ ಪ್ರಾಫಿಟ್ ಬರ್ಬೋದು ಪ್ರತಿ ವರ್ಷ. ನನಗೆ ಸ್ವಲ್ಪ ರಿಸ್ಕ್ ತೊಗೊಳ್ಳೋಕ್ಕೆ ಶಕ್ತಿ ಇದೆ ಅಂತಂದರೆ ನೀವಾಗ ಹೈಬ್ರಿಡ್ ಫಂಡ್ ಅಂತ ಹೋಗ್ಬೋದು. ಹೈಬ್ರಿಡ್ ಫಂಡಿಗೆ ಹೋದಾಗ ಅವ್ರೇನು ಮಾಡ್ತಾರೆ, ನೀವು ಕೊಟ್ಟಂಥ 100 ರೂಪಾಯಿನಲ್ಲಿ ನೀವು ಯಾವುದನ್ನು ಸೆಲೆಕ್ಟ್ ಮಾಡಿದ್ದೀರಿ ಅನ್ನೋದ್ರ ಮೇಲೆ ಹೈಬ್ರಿಡಲ್ಲಿ ಕನ್ಸರ್ವೇಟಿವ್ ಹೈಬ್ರಿಡು, ಅಗ್ರೆಸಿವ್ ಹೈಬ್ರಿಡು ಅಂತ ಬೇಕಾದಷ್ಟು ವೆರೈಟಿ ಇದೆ. ಕನ್ಸರ್ವೇಟಿವ್ ಹೈಬ್ರಿಡ್ ಅಂತಂದರೆ 100ರಲ್ಲಿ 80 ಬ್ಯಾಂಕಿನ ಡಿಪಾಸಿಟ್ಗಳಲ್ಲೂ 20% ಹಣವನ್ನು ಅವರು ಷೇರು ಮಾರುಕಟ್ಟೆಯಲ್ಲಿ ಹೂಡ್ತಾರೆ. ಷೇರು ಮಾರುಕಟ್ಟೆಯಲ್ಲಿ ಇಟ್ಟಾಗ ಲಾಂಗ್ ಟರ್ಮಲ್ಲಿ ಪ್ರಾಫಿಟ್ ಬಂದಾಗ ನಿಮಗೆ ಬ್ಯಾಂಕ್ನಲ್ಲಿ 7.5 ಬರುತ್ತೆ ಅಂತಂದರೆ ಕನ್ಸರ್ವೇಟಿವ್ ಅಲ್ಲಿ ನಿಮಗೆ ಅಂದಾಜು 8, 8.5, 9%ವರೆಗೂ ವರ್ಕೌಟ್ ಆಗ್ಬೋದು. ಅದೇ ನೀವು ಫಿಕ್ಸಡ್ ಡಿಪಾಸಿಟ್ ಹಾಕಿದರೆ 7.5 ಬರ್ತಾಯಿತ್ತು. ಅಗ್ರೆಸಿವ್ ಹೈಬ್ರಿಡಲ್ಲಿ ಹಾಕಿದಾಗ ನಿಮಗೆ ಡಿಪೆಂಡಿಂಗ್ ಆನ್ ಯಾವುದನ್ನು ಸೆಲೆಕ್ಟ್ ಮಾಡಿದ್ರಿ ಆಗ ನಿಮಗೆ ಒಂದಂದಾಜು 10ರಿಂದ 11%ವರೆಗೂ ವರ್ಕೌಟ್ ಆಗ್ತದೆ. ಸ್ವಲ್ಪ ಲಾಂಗ್ ಟರ್ಮ್ ಹೋಗಬೇಕು, ಸ್ವಲ್ಪ ರಿಸ್ಕ್ ತಗೋಬೇಕು. ಈ SIP ನಲ್ಲಿ ಲಾಸ್ ಆಗೋದು ಯಾವಾಗ ಅಂತ? ಅದಕ್ಕಿಂತ ಮುಂಚೆ ನಾನು 3ನೇದನ್ನು ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ಪ್ಲೀಸ್. ಮೊದಲನೇದ್ದು ಡೆಟ್ ಮ್ಯೂಚುವಲ್ ಫಂಡ್, 2ನೇದ್ದು ಹೈಬ್ರಿಡ್, 3ನೇದ್ದು ನಾವು ಹಾಕ್ತಾ ಇರುವಂಥದ್ದು ಈಕ್ವಿಟಿ ಮ್ಯೂಚುವಲ್ ಫಂಡ್. ಈಕ್ವಿಟಿ ಮ್ಯೂಚುವಲ್ ಫಂಡ್ಗಳಲ್ಲಿ 3 ವೆರೈಟಿ. ಒಂದು ನೀವು ಲಾರ್ಜ್ ಕ್ಯಾಪ್ ಮ್ಯೂಚುವಲ್ ಫಂಡ್ಸ್ ಅಲ್ಲಿ ಹಾಕಿದ್ರೆ ಲಾಂಗ್ ಟರ್ಮಲ್ಲಿ ನಿಮಗೇನಿದ್ರು ಒಂದು 13ರಿಂದ 15% ವರ್ಕೌಟ್ ಆಗುತ್ತೆ. ಅದೇ ನೀವೇನಾದರೂ ಮಿಡ್ ಕ್ಯಾಪ್ ಫಂಡ್ಗಳಲ್ಲಿ ಹಾಕಿದ್ರೆ ಒಂದು 15ರಿಂದ 16, 17ರವರೆಗೂ ವರ್ಕೌಟ್ ಆಗ್ಬೋದು. ಅದೇ ನೀವೇನಾದರೂ ಸ್ಮಾಲ್ ಕ್ಯಾಪ್ ಮ್ಯೂಚುವಲ್ ಫಂಡ್ಗಳಲ್ಲಿ ಹಾಕಿದ್ರೆ ಅವಾಗ ನಿಮಗೆ 17ರಿಂದ 18ರಿಂದ 19%ವರೆಗೂ ದೀರ್ಘಾವಧಿಯಲ್ಲಿ ವರ್ಕೌಟ್ ಆಗುತ್ತೆ. ಅಂದರೆ ಇವತ್ತು ಹಾಕಿ ನಾಳೆ ತೆಗೆದ್ರೆ ಅಲ್ಲ, ಕನಿಷ್ಠ ಪಕ್ಷ ಒಂದು 5 ವರ್ಷ ಇರ್ತೇನೆ ಅಂತ ಆದರೆ. ಸೊ SIP ನಲ್ಲಿ ಯಾವಾಗ ಲಾಸಸ್ ಆಗೋ ಚಾನ್ಸಸ್ ಇರುತ್ತೆ ಅಂತ? ಆಗುವಂಥ ಚಾನ್ಸಸ್ ಇದೆ. ಭಾಳ ಜನ ಏನು ತಿಳ್ಕೊತಾರೆ ಅಂತಂದರೆ SIP ಮಾಡಿದಾಗ ಬರೇ ಪ್ರಾಫಿಟೇ ಆಗುತ್ತೆ. ಮೊನ್ನೆ ಯಾರೋ ಒಬ್ಬರು ನಮಗೊಂದು ಪ್ರಶ್ನೆ ಕೇಳಿದರು, ಎಲ್ಲಿ ಅಂತಂದರೆ ನಮ್ಮ ಯೂಟ್ಯೂಬಿನ ಮೆಸೇಜ್ನಲ್ಲಿ. ನಾನು ಕಳೆದ ವರ್ಷ 2024ನೇ ಇಸ್ವಿನಲ್ಲಿ SBI ಮ್ಯೂಚುವಲ್ ಫಂಡಲ್ಲಿ 50,000ವನ್ನು ಹಾಕಿದ್ದೆ. ಮೊನ್ನೆ 2025ರಲ್ಲಿ ತೆಗೆದಿದ್ದೇನೆ, 50,000 45,000 ಆಗಿದೆ. ಇದೇನು ಈ ಥರ ಬರ್ತಾ ಇದೆ, ಯಾರಾದರೂ ಇದಕ್ಕೆ ಎಕ್ಸ್ಪ್ಲನೇಷನ್ ಕೊಡ್ತೀರಾ ಅಂತ ಹಾಕಿದ್ದಾರೆ. ನೋಡಿ, ಹಾಕುವಾಗಲೇ ಗೊತ್ತಿರಬೇಕಾಗಿತ್ತು, ಯಾವುದೇ ಮ್ಯೂಚುವಲ್ ಫಂಡಲ್ಲಿ ನೀವು ಈಕ್ವಿಟಿ ಮ್ಯೂಚುವಲ್ ಫಂಡ್ಗಳಲ್ಲಿ ಹಾಕಿದ್ರೆ ಕನಿಷ್ಠ ಪಕ್ಷ ವೇಟಿಂಗ್ ಪೀರಿಯಡ್ 5 ವರ್ಷ ಬೇಕಾಗುತ್ತೆ. 5 ವರ್ಷದ ಮೇಲೆ ಬಹುಶಃ ಅದು ಡಬಲ್ ಆಗಬಹುದು. ಅಂದರೆ ಡಿಪೆಂಡಿಂಗ್ ಆನ್ ಸೀಸನ್ನು. ಅದಕ್ಕೆ ಹೇಳ್ತಾ ಇರೋದು ಅವರು, ಮ್ಯೂಚುವಲ್ ಫಂಡ್ ಇನ್ವೆಸ್ಟ್ಮೆಂಟ್ಸ್ ಆರ್ ಅಕಾರ್ಡಿಂಗ್ ಟು ಮಾರ್ಕೆಟ್ ರಿಸ್ಕ್. ಅದರಿಂದಾಗಿ ಮ್ಯೂಚುವಲ್ ಫಂಡಲ್ಲಿ SIPಲಿ ಹಾಕಿದಾಗ ಲಾಸ್ ಆಗೋದಿಲ್ಲ ಅನ್ನೋದೇನು ಗ್ಯಾರಂಟಿ ಇಲ್ಲ. ನಿಮಗೆ 1 ವರ್ಷಕ್ಕೆ ಹಣ ಬೇಕು ಅಂತಂದರೆ, 2 ವರ್ಷಕ್ಕೆ 3 ವರ್ಷಕ್ಕೆ ಹಣ ಬೇಕು ಅಂತಂದರೆ ನನ್ನ ಸಲಹೆ ಫಿಕ್ಸಡ್ ಡಿಪಾಸಿಟ್ ಅಥವಾ ರಿಕರಿಂಗ್ ಡಿಪಾಸಿಟ್. ನಿಮಗೆ 5 ವರ್ಷ ಈ ದುಡ್ಡು ಬೇಡ ಅಂತಂದರೆ, 10 ವರ್ಷ ಬೇಡ ಅಂತಂದರೆ ಆವಾಗ ನೀವು ಅದನ್ನು ಮ್ಯೂಚುವಲ್ ಫಂಡ್ಗಳಲ್ಲಿ, ಈಕ್ವಿಟಿ ಮ್ಯೂಚುವಲ್ ಫಂಡ್ಗಳಲ್ಲಿ ಹಾಕ್ಬೋದು. ಇಲ್ಲಿ ಇನ್ನೂ ಒಂದು ಇಂಪಾರ್ಟೆಂಟ್ ವಿಚಾರ ಏನಿದೆ ಅಂತಂದರೆ, ಈಕ್ವಿಟಿ ಫಂಡ್ಗಳಲ್ಲಿ ನಾನು 10 ವರ್ಷ, 15 ವರ್ಷ, 20 ವರ್ಷ ಅಂತ ಹೇಳಬೇಕಾದ್ರೆ ಹಲವರಿಗೆ ಗಾಬರಿಯಾಗಿ ಹೋಗುತ್ತೆ, ಇದೇನು ಇಷ್ಟು ಉದ್ದ ಅಂತ. ನಾನೇ ಒಂದು ಕೌಂಟರ್ ಪ್ರಶ್ನೆ ಕೇಳ್ತೇನೆ. ನೀವು ಪ್ರಾವಿಡೆಂಟ್ ಫಂಡಲ್ಲಿ ಹಣ ಹಾಕಬೇಕಾದ್ರೆ, RDಯಲ್ಲಿ ಹಣ ಹಾಕಬೇಕಾದ್ರೆ ಏನಂತ ಯೋಚನೆ ಮಾಡ್ತೀರಿ? ಅಥವಾ ಇನ್ಶೂರೆನ್ಸಲ್ಲಿ ಹಾಕಬೇಕಾದ್ರೆ ಏನಂತ ಯೋಚನೆ ಮಾಡ್ತೀರಿ? ಈ ಹಣ ಏನಿದ್ದರೂ ನನಗೆ 60 ವರ್ಷಕ್ಕೆ ಬೇಕಾದ ಹಣ ನಾನು ರಿಟೈರ್ಮೆಂಟಿಗೆ. ಅದೇ ಶಿಸ್ತಿನಿಂದ, ಅದೇ ಧ್ಯೇಯದಿಂದ ನೀವು ಮ್ಯೂಚುವಲ್ ಫಂಡು ಷೇರುಗಳಲ್ಲಿ ಹಣ ಹಾಕ್ಕೊಂಡು ಹೋದರೆ ನಿಮಗೆ ದುಡ್ಡು ಬರ್ತದೆ. ಅದು ಮ್ಯೂಚುವಲ್ ಫಂಡಿಗೆ ಆದಾಗ ಮಾತ್ರ 5 ವರ್ಷಕ್ಕೆ ತೆಗಿಬೇಕು, ಶೇರಲ್ಲಿ ಹಾಕಿದಾಗ 1 ವರ್ಷಕ್ಕೆ ತೆಗಿಬೇಕು ಅನ್ನುವಂಥ ಮನೋಭಾವನೆ ತಪ್ಪಾಗೋಗ್ತದೆ. ಎಲ್ರಿಗೂ ಒಂದು ಗೊಂದಲ ಇರುತ್ತೆ, ಎಲ್ಲ ಮ್ಯೂಚುವಲ್ ಫಂಡ್ ಅದನ್ನು ಎಲ್ಲ ಶೇರ್ ಮಾರ್ಕೆಟಲ್ಲೇ, ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡ್ತಾರಾ, ಏನು ಕತೆ ಅಂತ. ಯಾಕಂದರೆ ಆತಂಕ ಕೆಲವ್ರಿಗಿರುತ್ತಲ್ಲ, ಏನು ಕತೆ ಅದು ಅಂತ. ಮ್ಯೂಚುವಲ್ ಫಂಡ್ಗಳಲ್ಲಿ
ಜನ ತಿಳ್ಕೊಳ್ಳೋದೇನು ಅಂತಂದರೆ ಎಲ್ಲರೂ ಕೂಡ ಷೇರು ಮಾರುಕಟ್ಟೆಯಲ್ಲಿ ಹಾಕ್ತಾರೆ. ರಾಂಗ್. ಯಾಕಂತಂದರೆ ಮ್ಯೂಚುವಲ್ ಫಂಡ್ಗಳಲ್ಲಿ ಡೆಟ್ ಮ್ಯೂಚುವಲ್ ಫಂಡ್ ಅನ್ನುವಂಥ ಒಂದು ಕ್ಯಾಟಗರಿ ಇದೆ. ಅವರು ನಿಮಗೆ ರಿಸ್ಕ್ ತೆಗೆದುಕೊಳ್ಳಲಿಕ್ಕೆ ಶಕ್ತಿ ಇಲ್ಲದಿದ್ದವರು ಅದರಲ್ಲಿ ಹಾಕಬೇಕು. ಅವರೇನು ಮಾಡ್ತಾರೆ ಅಂತಂದರೆ ಹಣವನ್ನು ಕೇವಲ ಬ್ಯಾಂಕಿನ ಡಿಪಾಸಿಟ್ಗಳಲ್ಲಿ ಇಲ್ಲ ಸರ್ಟಿಫಿಕೇಟ್ಗಳಲ್ಲಿ ಇಲ್ಲ ಗೋಲ್ಡ್ ಎಡ್ಜ್ ಬಾಂಡ್ಗಳಲ್ಲಿ ಹಾಕ್ತಾರೆ. ಅದರಿಂದಾಗಿ ಎಲ್ಲ ಮ್ಯೂಚುವಲ್ ಫಂಡ್ಗಳು ಷೇರು ಮಾರುಕಟ್ಟೆಯಲ್ಲಿ ಹಣವನ್ನು ವಿನಿಯೋಗಿಸ್ತಾರೆ ಮತ್ತು ಅದನ್ನು ಅಲ್ಲಿ ಹೂಡಿಕೆ ಮಾಡ್ತಾರೆ ಅನ್ನೋದು ತಪ್ಪು. ಸೊ ನೀವು ಲಾಂಗ್ ಟರ್ಮ್ಗೆ ಸಜೆಸ್ಟ್ ಮಾಡ್ತೀರಿ ಮ್ಯೂಚುವಲ್ ಫಂಡ್, ಬಟ್ ಅದು 1 ವರ್ಷ 2 ವರ್ಷ 3 ವರ್ಷಕ್ಕೆ ಇನ್ವೆಸ್ಟ್ ಮಾಡ್ಬೋದಾ ಅನ್ನೋ ಪ್ರಶ್ನೆ ಸಹಜವಾಗಿ ಕೇಳ್ತಾರೆ ಮ್ಯೂಚುವಲ್ ಫಂಡಲ್ಲಿ, ಮಾಡ್ಬೋದಾ ಅಂತ. 1, 2, 3 ನನಗೆ ರಿಸ್ಕ್ ತೊಗೊಳ್ಳೋಕ್ಕೆ ಶಕ್ತಿ ಇಲ್ಲ ಅಂತಂದರೆ ಫಿಕ್ಸಡ್ ಡೆಪಾಸಿಟ್ RD. 4, 5 ವರ್ಷ ಅಂತಂದರೆ ನಿಮಗೆ ಗ್ಯಾರಂಟಿ ಪ್ರಾಫಿಟ್ ಆಗುತ್ತೆ ಮ್ಯೂಚುವಲ್ ಫಂಡಲ್ಲಿ. 10 ವರ್ಷ ಒಳ್ಳೆಯ ಪ್ರಾಫಿಟ್, 15 ವರ್ಷ ಫೆಂಟಾಸ್ಟಿಕ್ ಪ್ರಾಫಿಟ್, 20 ವರ್ಷ ನೀವೇ ಮುಟ್ಟಿ ನೋಡ್ಕೋಬೇಕು ಇಷ್ಟು ಪ್ರಾಫಿಟ್ ಸಾಧ್ಯ ಇದೆಯಾ ಅಂತ. ಸಹಜವಾಗಿ FD ಮಾಡಿದಾಗ ಬ್ಯಾಂಕ್ಗಳಲ್ಲಿ ಡಬಲ್ ಆಗೋದು ಎಷ್ಟು ವರ್ಷಕ್ಕೆ, ಮ್ಯೂಚುವಲ್ ಫಂಡಲ್ಲಿ ಡಬಲ್ ಎಷ್ಟು ವರ್ಷಕ್ಕೆ ಅಂತ ಒಂದು ಕಾಮನ್ ಪ್ರಶ್ನೆ. ನೋಡಿ, ಡಬಲಿಂಗಿಗೆ ಒಂದು ಫಾರ್ಮುಲಾ ಇದೆ. ಏನು ಅಂತಂದರೆ 72 / X. ಅಂದ್ರೇನು, ನೀವೀಗ ಪೋಸ್ಟ್ ಆಫೀಸಲ್ಲಿ ಹಾಕಿದ್ದೀರಿ, ನಿಮಗೀಗ ಒಂದಂದಾಜು 6% ಬರುತ್ತೆ ಅಂತಂದರೆ 72 / 6 ಅಂತಂದರೆ 12 ವರ್ಷಕ್ಕೆ ಇಲ್ಲಿ ಡಬಲ್ ಆಗುತ್ತೆ ಅಂತ ಅರ್ಥ ಆಯಿತು. ಆದರೆ ಡಬಲ್ ಆದಮೇಲೆ ನೀವು 30% ಇನ್ಕಮ್ ಟ್ಯಾಕ್ಸ್ ಬೇರೆ ಕಟ್ತೀರಿ, ಅಂದರೆ ನಿಜವಾದ ಡಬಲ್ ಆಗಲಿಲ್ಲ. ನಿಮಗೆ ಯಾವುದೋ ಮ್ಯೂಚುವಲ್ ಫಂಡಲ್ಲಿ 12% ಬರ್ತಾ ಇದೆ ಅಂತಂದರೆ 12 6 72 6 ವರ್ಷದಲ್ಲಿ ಡಬಲ್ ಆಗುತ್ತೆ. ಆದರೆ ಮ್ಯೂಚುವಲ್ ಫಂಡಲ್ಲಿ ಈಕ್ವಿಟಿ ಮ್ಯೂಚುವಲ್ ಫಂಡ್ಗಳಲ್ಲಿ ನೀವು 30% ಕಟ್ತಾ ಇಲ್ಲ, ನೀವು 12.5% ಮಾತ್ರ ಕ್ಯಾಪಿಟಲ್ ಗೇನ್ಸ್ ಕಟ್ತಾ ಇದ್ದೀರಿ. ಅದರಿಂದಾಗಿ ಮ್ಯೂಚುವಲ್ ಫಂಡಲ್ಲಿ ಡಬಲ್ ಆಗೋದು ಫಾಸ್ಟ್ ಆಯಿತು. ಸೊ ಕಾಮನ್ ಮಿಸ್ಟೇಕ್ಸ್ ಏನಿರುತ್ತೆ ಮ್ಯೂಚುವಲ್ ಫಂಡಲ್ಲಿ ಇನ್ವೆಸ್ಟ್ ಮಾಡಬೇಕಾದ್ರೆ ಜನಗಳದ್ದು ಅಂತ? ನಾನು ಯಾವ ಮ್ಯೂಚುವಲ್ ಫಂಡಲ್ಲಿ ಹಾಕಬೇಕು ಅಂತ ತಿಳಿದುಕೊಳ್ಳದೆ ಹಾಕುವಂಥದ್ದು, ಮತ್ತು ಕಡಿಮೆ ಅವಧಿಗೆ ಹಾಕ್ಬಿಟ್ಟು ಲಾಭ ಬರುತ್ತೆ ಅಂತ ನಿರೀಕ್ಷೆ ಮಾಡುವಂಥದ್ದು, ಮತ್ತು ಮ್ಯೂಚುವಲ್ ಫಂಡ್ಗಳಲ್ಲಿ ಹಾಕಿದ ಮೇಲೆ ಅದನ್ನು ಮಾನಿಟ್ರ್ ಮಾಡದೇ ಇರುವುದು, ಮತ್ತು SIPಯನ್ನು ಕಂಟಿನ್ಯೂ ಮಾಡದೇ ಇರುವುದು. ನಾನು ಯಾವಾಗಲೂ ಹೇಳೋದು ಇಷ್ಟೇ, SIPಯನ್ನು ನೀವು ಪ್ರಾರಂಭ ಮಾಡೋದೇನು ನನಗೆ ಬೇಡ ಅನ್ನುವಂಥ ಒಂದು ಸಣ್ಣ ಮೊತ್ತ, ಸಣ್ಣ ವಯಸ್ಸಿನಲ್ಲಿ ಪ್ರಾರಂಭ ಮಾಡ್ತೀರಿ. 25 ವರ್ಷದವರು SIP ಮಾಡ್ತೀನಿ ಅಂತಂದರೆ 5,000 ಸೈ ಅಂತೀನಿ ನಾನು. 35 ಆಗಬೇಕಾದ್ರೆ 15,000ಕ್ಕೆ ಬಂದುಬಿಡ್ತದೆ. ಅದೇ 50 ವರ್ಷದವರಿಗೆ ಅಂದಾಜು 45-50 ಸಾವಿರ ಮಾಡಿದ್ರು 25 ವರ್ಷಕ್ಕೆ 5,000 ಮಾಡಿದಷ್ಟು ಫಲ ಸಿಕ್ಕುವುದಿಲ್ಲ. ಅದರಿಂದ ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕಾಗುತ್ತೆ. ಇಲ್ಲಿ ನಾನು ಕೊಡುವಂಥ ಸಲಹೆ ಏನು ಅಂತಂದರೆ, ತಪ್ಪೇನು ಅಂತಂದರೆ, ಜನ ಲೇಟಾಗಿ ಮ್ಯೂಚುವಲ್ ಫಂಡಲ್ಲಿ ಶಾಕ್ನಲ್ಲಿ ಹಣ ಹಾಕೋದು, ಆಮೇಲೆ ಬೇಗ ತೆಗೆಯೋದು, ಅದಾದಮೇಲೆ ಯಾವ ಮ್ಯೂಚುವಲ್ ಫಂಡಲ್ಲಿ ಹಾಕಬೇಕು ಅಂತ ತಿಳಿದುಕೊಳ್ಳದೇ ಇರುವಂಥದ್ದು, ಇವೆಲ್ಲ ತಪ್ಪುಗಳು. ಸಹಜವಾಗಿ ಗೈಡ್ ಮಾಡೋರ ಸಂಖ್ಯೆ ತೀರಾ ಕಡಿಮೆ. ಸೊ ಹಾಗಾಗಿ ಇನ್ಶೂರೆನ್ಸ್ ಆದರೆ ಬನ್ನಿ, ಇವ್ರು ಯಾರೋ ಏಜೆಂಟ್ ಇದ್ದಾರೆ, ಅವ್ರು ಯಾರೋ ಸಜೆಸ್ಟ್ ಮಾಡ್ತಿರ್ತಾರೆ ಇನ್ಶೂರೆನ್ಸ್ ಮಾಡಿಸಿ ಅಂತ. ಬಟ್ ಮ್ಯೂಚುವಲ್ ಫಂಡ್ ಇನ್ವೆಸ್ಟ್ ಮಾಡಬೇಕಾದ್ರೆ ಈ ಸಜೆಷನ್ ಮಾಡೋ ಸಂಖ್ಯೆ ತೀರಾ ಕಡಿಮೆ. ಸೊ ಯಾರೋ ಇನ್ವೆಸ್ಟ್ ಮಾಡಬೇಕು ಅನ್ನೋ ಸಂಖ್ಯೆ ಜಾಸ್ತಿ ಇದ್ದಾಗ ಸೊ ಅವ್ರಿಗೆ ಅಡ್ವೈಸ್ ಮಾಡೋರು ಮತ್ತು ಅವರೆಲ್ಲ ಏನು ಮಾಡಬೇಕು ಅಂತ. ನೀವು ಹೇಳಿದ ಕರೆಕ್ಟು. ಇನ್ಶೂರೆನ್ಸ್ನಲ್ಲಿ ಇನ್ಶೂರೆನ್ಸ್ ಅಡ್ವೈಸರ್ಸ್ ಇದ್ದಾರೆ. ಹೌದು. ಅದೇ ರೀತಿ ಮ್ಯೂಚುವಲ್ ಫಂಡ್ ಡಿಸ್ಟ್ರಿಬ್ಯೂಟರ್ಸ್ ಅಂತ ಇರ್ತಾರೆ. ಓಕೆ. ದೊಡ್ಡ ಸಂಖ್ಯೆಯಲ್ಲಿ ಇದು ಸೇಬಿಯವರು ರೆಡಿ ಮಾಡಿ ಇಟ್ಟಿದ್ದಾರೆ. ಅದಕ್ಕೆ ನಾವು AMFI ಅಂತ ಕರಿತೀವಿ, ಅಸೋಸಿಯೇಷನ್ ಆಫ್ ಮ್ಯೂಚುವಲ್ ಫಂಡ್ಸ್ ಇನ್ ಇಂಡಿಯಾ. ಅವರಿಂದ ಕ್ವಾಲಿಫೈಡ್ ಇರ್ತಾರೆ. ನೀವು ಮ್ಯೂಚುವಲ್ ಫಂಡಲ್ಲಿ 2 ಥರ ಹಣ ಹಾಕ್ಬೋದು. ಒಂದು ನನ್ನದೇ ಆದ ವಿವೇಚನೆಯಿಂದ, ಇನ್ನೊಂದು ಮ್ಯೂಚುವಲ್ ಫಂಡ್ ಕನ್ಸಲ್ಟೆಂಟ್ ಹೇಳಿದ ರೀತಿಯಲ್ಲಿ. ನಿಮ್ಮದೇ ಆದಂಥ ವಿವೇಚನೆಯಲ್ಲಿ ಹಾಕಿದಾಗ ಅದನ್ನು ನಿರಂತರವಾಗಿ ನೀವು ನೋಡ್ಕೋಬೇಕಾಗುತ್ತೆ, ಸೆಲೆಕ್ಟ್ ಮಾಡಬೇಕಾಗ್ತದೆ ಒಳ್ಳೆಯದನ್ನು, ಮತ್ತು ಪ್ರಾಫಿಟ್ ಲಾಸನ್ನು ನೀವು ಲೆಕ್ಕ ಹಾಕಬೇಕಾಗ್ತದೆ. ಮ್ಯೂಚುವಲ್ ಫಂಡ್ ಡಿಸ್ಟ್ರಿಬ್ಯೂಟರ್ ಮುಖಾಂತರ ಹೋದಾಗ ಅವರು ನಿಮ್ಮ ಧ್ಯೇಯಗಳನ್ನು, ನಿಮ್ಮ ಜೀವನದ ಫೈನಾನ್ಸ್ ಗುರಿಗಳನ್ನು ನಿರ್ಧಾರ ಮಾಡಿಕೊಂಡು, ಇದು ನಿಮ್ಮ ಮಕ್ಕಳ ವಿದ್ಯಾಭ್ಯಾಸಕ್ಕಿರುವ ಹಣ, ಮದುವೆಗಿರುವ ಹಣ, ರಿಟೈರ್ಮೆಂಟಿಗಿರುವ ಹಣ ಅಂತ ವಿಂಗಡಣೆ ಮಾಡಿ ಅದು ಎಷ್ಟು ಲಾಂಗ್ ಹೋಗ್ಬೋದು ಅಂತ ಡಿಸೈಡ್ ಮಾಡಿ ಅಂತಹ ಮ್ಯೂಚುವಲ್ ಫಂಡ್ಗಳನ್ನು ಹಣ ಹಾಕ್ತಾರೆ. ಅದರಿಂದಾಗಿ ಲಾಂಗ್ ಟರ್ಮ್ನಲ್ಲಿ ನಿಮಗೆ ಜಾಸ್ತಿ ವೆಲ್ತ್ ಕ್ರಿಯೇಷನ್ ಮಾಡಬೇಕು ಅಂತಂದರೆ ಬಹುಶಃ ಮ್ಯೂಚುವಲ್ ಫಂಡ್ ಡಿಸ್ಟ್ರಿಬ್ಯೂಟರ್ನ ಅಗತ್ಯತೆ ಇದೆ. ಬೇಕಾದಷ್ಟು ಜನ ಇದ್ದಾರೆ. ನಾವು ಕೂಡ ಮ್ಯೂಚುವಲ್ ಫಂಡ್ ಡಿಸ್ಟ್ರಿಬ್ಯೂಟರ್ ಇದ್ದೇವೆ, ಜನರಿಗೆ ಹೆಲ್ಪ್ ಮಾಡ್ತಾ ಇದ್ದೇವೆ. ಅದಕ್ಕೆ ಏನು ನಿಮಗೆ 1 ರೂಪಾಯಿನೂ ಖರ್ಚಿಲ್ಲ. ನೀವೇನು ಕೊಡಬೇಕಂತಿದ್ದೀರಿ ಅದನ್ನು ಮ್ಯೂಚುವಲ್ ಫಂಡ್ ಅವರು ಸ್ಮಾಲ್ ಪರ್ಸೆಂಟೇಜನ್ನ ಮ್ಯೂಚುವಲ್ ಫಂಡ್ ಡಿಸ್ಟ್ರಿಬ್ಯೂಟರ್ ಕೊಡ್ತಾರೆ. ಅದರಲ್ಲಿ ನಿಮಗೆ ಏನು ಮುಜುಗರ ಎಲ್ಲ ಹಾಕ್ತಾ ಹೋಗ್ಬೋದು. ಅದಕ್ಕೆಲ್ಲ ಹೇಳ್ತಾರೆ. ಎಸ್ ಡಾಕ್ಟರ್ ಭರಚಂದ್ರ ಸರ್ ಎಲ್ಲ ಹೇಳ್ತಿದ್ದೀರಿ.
ನಮಗೆ ಗೈಡ್ ಮಾಡಿ ನಮ್ಗೆ ನೀವೇನಾದ್ರು ಹೆಲ್ಪ್ ಮಾಡ್ತೀರಾ ಅಂತ ಕೇಳ್ತಾರೆ. ನಿಮ್ಮನ್ನ ಕಾಂಟ್ಯಾಕ್ಟ್ ಆಚೆ ಈಚೆ ಕಾಮೆಂಟ್ಸಲ್ಲಿ ಬರ್ತಿರುತ್ತೆ ಈಗ. ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ಹಾಂ, ಏನು ಮಾಡಬೇಕು ಅಂತಂದರೆ ಮೊದಲಿಗೆ ನೀವು ಮ್ಯೂಚುವಲ್ ಫಂಡ್ ಏನು ಅಂತ ತಿಳ್ಕೋಬೇಕು. ನಮಗೆ ಬಹಳ ಫೋನ್ಗಳು ಬರ್ತವೆ, ಸರ್ ನಮ್ಮ ಹಣವನ್ನು ಮ್ಯೂಚುವಲ್ ಫಂಡಲ್ಲಿ ಹಾಕಿ ಕೊಡಿ ಸರಿ ಅಂತ ಏನಾದರೂ ಪ್ರಶ್ನೆ ಕೇಳಿದ್ರೆ ಅವರಿಗೆ ಯಾವುದು ಗಂಧ ಗಾಳಿ ಗೊತ್ತಿರೋದಿಲ್ಲ. ಮ್ಯೂಚುವಲ್ ಫಂಡ್ ಬಗ್ಗೆ ಏನೂ ಗೊತ್ತಿರೋದಿಲ್ಲ. ಎಷ್ಟು ವರ್ಷ ಹಾಕಬೇಕು ಅಂತ ಗೊತ್ತಿಲ್ಲ, ಏನು ಮಾಡಬೇಕು ಅಂತ ಗೊತ್ತಿಲ್ಲ. ಫೋನ್ನಲ್ಲಿ ನಮಗೆ ಉತ್ತರ ಕೊಡಿ ಅಂತ ನಮಗೆ ಹಿಂಸೆ ಮಾಡ್ತಿರ್ತಾರೆ. ಮತ್ತು ಅದಾದಮೇಲೆ ನೀವು KYC ಮಾಡಿಸಿ ಅಂತಂದರೆ ಅದಕ್ಕೆ ತಯಾರಿ ಇರೋದಿಲ್ಲ. ಆಯಿತಾ? ಅದೆಲ್ಲ ಆದಮೇಲೆ ಇನ್ನೊಂದು ಹೇಳ್ತೇನೆ, ಮ್ಯೂಚುವಲ್ ಫಂಡನ್ನು ನಿಮಗೆ ನಾವು ಸಜೆಷನ್ ಕೊಡಬೇಕು ಅಂತಂದರೆ ಬಹಳ ಮುಖ್ಯವಾದದ್ದು, ನೀವು ಯಾವುದಕ್ಕಾಗಿ ಹಣವನ್ನು ಹಾಕ್ತಾ ಇದ್ದೀರಿ, ನಿಮ್ಮ ಒಟ್ಟು ಆರ್ಥಿಕ ಸಂಪತ್ತು ಹೇಗಿದೆ, ನಿಮ್ಮ ಗಳಿಕೆ ತಿಂಗಳಿಗೆ ಎಷ್ಟಿದೆ, ಮತ್ತು ನೀವು ಎಷ್ಟನ್ನು ಉಳಿಸಬಲ್ಲಿರಿ, ಇದನ್ನು ಎಷ್ಟು ವರ್ಷ ಇಟ್ಕೊಳ್ಳಿಕ್ಕೆ ನಿಮ್ಮಲ್ಲಿ ಶಕ್ತಿ ಇದೆ ಅನ್ನುವುದರ ಮೇಲೆ ನಾವು ಸಲಹೆ ಕೊಡ್ಬೋದೇ ವಿನಃ ಫೋನ್ನಲ್ಲಿ ಆಗೋದಿಲ್ಲ. ಅಕಸ್ಮಾತ್ ಡಾಕ್ಟರ್ ಭರತ್ ಚಂದ್ರ ಅವರು ನಮ್ಮ ಮ್ಯೂಚುವಲ್ ಫಂಡನ್ನು ನೋಡ್ಕೋಬೇಕು ಅಂತ ಆಸಕ್ತಿ ಇದ್ದರೆ ಮೊದಲಿಗೆ ಡಾಕ್ಟರ್ ಭರತ್ ಚಂದ್ರ ಯೂಟ್ಯೂಬ್ ಚಾನಲ್ಗೆ ಹೋಗಿ, ಅಲ್ಲಿ ಒಂದು 5,000ಕ್ಕೂ ಮಿಗಿಲಾಗಿ ವಿಡಿಯೋಗಳಿದ್ದಾವೆ. ಮ್ಯೂಚುವಲ್ ಫಂಡ್ ಸಂಬಂಧಿತ ವಿಡಿಯೋಗಳನ್ನು ನೋಡಿ ಕನಿಷ್ಠ 1 ತಿಂಗಳಾದರೂ ಅದನ್ನು ನೋಡಿದ ಮೇಲೆ ನಮ್ಮನ್ನು ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ. ನಮ್ಮ ಫೋನ್ ನಂಬರು ನಮ್ಮ ಯೂಟ್ಯೂಬಿನ ಚಾನಲ್ನಲ್ಲಿ ಇರ್ತದೆ. ಅದನ್ನು ತಗೊಂಡು ಫೋನ್ ಮಾಡಿ ನೀವು ಬಂದರೆ ಆವಾಗ ನಮಗೊತ್ತು ನೀವೆಲ್ಲವನ್ನು ಅರ್ಥ ಮಾಡ್ಕೊಂಡಿದ್ರಿ ಅಂತ ಆವಾಗ ಹೆಲ್ಪ್ ಮಾಡ್ಬೋದು. ಅರ್ಥ ಮಾಡದೆ ಬರಕ್ಕೆ ಹೋಗ್ಬೇಡಿ, ಕಷ್ಟ ಟೈಮ್ ಇಲ್ಲ ಅಂದರೆ ಏನು ಯೂಸ್ ಇಲ್ಲ. ಎಸ್, ಇನ್ನೊಂದು ಎಲ್ಲರೂ ಗೋಲ್ಡ್ ರೇಟ್ ದಿಢೀರ್ನ 2023ಕ್ಕೂ ಇವತ್ತಿಗೂ ಕಂಪೇರ್ ಮಾಡಿದ್ರೆ ಅವತ್ತು ಡಬಲ್ ಆಗ್ಬೇಕಾದ್ರೆ 8 ರಿಂದ 10 ವರ್ಷ ಬೇಕಾಗಿತ್ತು. ಇವಾಗ ಜಸ್ಟ್ 2 ಇಯರ್ಸ್ ಗೋಲ್ಡ್ ರೇಟ್ ಡಬಲ್ ಆಗೋಯ್ತು ಅಂತ ಗೋಲ್ಡ್ ಮೇಲೆ ಇನ್ವೆಸ್ಟ್ ಮಾಡೋ ಲೆಕ್ಕಾಚಾರ ಇರ್ತಾರೆ. ಹಂಗೇನ ಡಬಲ್ ಆಗುತ್ತಾ ಮತ್ತೆ ಈಗಿಂದ? ಒಳ್ಳೆಯ ಪ್ರಶ್ನೆ ಕೇಳಿದ್ದೀರಿ. ಈ ಗೋಲ್ಡ್ ಡಬಲ್ ಆಗುತ್ತೋ ಇಲ್ವೋ ಅಂತ ದಯವಿಟ್ಟು ನೀವು ನಮ್ಮ ಸೋಮಯಾಜಿಯವ್ರನ್ನ ಕೇಳಬೇಕಾಗ್ತದೆ. ನಾವು ನೀವು ಹೇಳುವಂಥದ್ದಲ್ಲ. 2 ವರ್ಷದಲ್ಲಿ ಡಬಲ್ ಆಗುತ್ತೆ ಅಂತ ಯಾರಿಗಾರು ಗೊತ್ತಿತ್ತಾ? ಇಲ್ಲ. ಹಿಂದಿನ ದಿನಗಳಲ್ಲಿ ಗೋಲ್ಡು ಬಹಳ ಮೇಲಕ್ಕೆ ಹೋಗಿ ಕೆಳಕ್ಕೆ ಬಿದ್ದ ಉದಾಹರಣೆಗಳು ತುಂಬ ಇದೆ. ಅದರಿಂದಾಗಿ ನಮಗೆ ಭಯ ಆಗುತ್ತೆ, ಮುಂದೆ ಡಬಲ್ ಆಗುತ್ತೆ ಅಂತ ಹೇಳಿಕ್ಕೆ ಬರಲ್ಲ. ಹಾಗೇನೇ ಹೇಳಿದೆ, ಎಲ್ಲ ದುಡ್ಡನ್ನು ಗೋಲ್ಡಲ್ಲಿ ಹಾಕ್ಲಿಕ್ಕೆ ಆಗೋದಿಲ್ಲ. ಅದರಿಂದ ನೀವೇನಾದ್ರು 5% ಹಣವನ್ನು ಹಾಕಿದರೆ ಅದೇನಾದ್ರು ಜಾಸ್ತಿ ಅಭಿವೃದ್ಧಿಯನ್ನು ಕಂಡಿದ್ರೆ ಸಂತೋಷವಾಗಿರಿ. ಮತ್ತು ಗೋಲ್ಡಲ್ಲೂ ಕೂಡ ಹೇಳ್ತೀನಿ, ಇವತ್ತಿಗೂ ಹಣವನ್ನು ಹಾಕ್ಬೋದು, ಆದರೆ ತಿಂಗಳಿಗೆ ಇಷ್ಟು ಅಂತ ಹಾಕ್ಕೊಂಡು ಹೋಗಿ. ಏನು ಮಾಡಬೇಕು? ಒಟ್ಟಿಗೆ ಅಲ್ಲ. ಈಗ ನನಗೆ 2 ಮಕ್ಕಳಿದ್ದಾರೆ, ಅವರಿಗೆ ಮದುವೆ ಸಮಯದಲ್ಲಿ ಬೇಕಾಗುತ್ತೆ. ನನಗೆ 3 ಜನ ಮೊಮ್ಮಕ್ಕಳಿದ್ದಾರೆ, ಅವರು ಮದುವೆ ಟೈಮಲ್ಲಿ ಬೇಕಾಗುತ್ತೆ ಅಂತಿದ್ರೆ ನೀವು ಒಂದೇ ಸತಿಗೆ ಏನು ಗೋಲ್ಡಿಗೆ ಹಾಕೋಕ್ಕೆ ಹೋಗಬೇಡಿ. ನಾನು ಹೇಳೋದು ಪ್ರತಿ ತಿಂಗಳು 5, 3, 4 ಸಾವಿರ ಹಾಕ್ಕೊಂಡು ಹೋಗಿ. ಇನ್ನೂ ಒಂದು 10 ವರ್ಷ 20 ವರ್ಷ ಬಾಕಿ ಇದೆ ಅಂತಂದರೆ ಆ ಹಾಕ್ಕೊಂಡು ಹೋಗಿದ್ದು ದುಡ್ಡೇನಿದೆ, ಗೋಲ್ಡನ್ನು ಪರ್ಚೇಸ್ ಮಾಡಿದ್ದು ಫಿಸಿಕಲ್ ಗೋಲ್ಡು ದೊಡ್ಡ ಅಮೌಂಟ್ ಆಗುತ್ತೆ. ಒಂದು ಅಕಸ್ಮಾತ್ ಫಿಸಿಕಲ್ ಗೋಲ್ಡನ್ನು ಇಟ್ಕೊಳ್ಳಿಕ್ಕೆ ನನಗೆ ಕಷ್ಟ ಅಂತ ಆದ್ರೆ ಆಭರಣಗಳನ್ನು ತಗೊಂಡ್ರೆ ನಿಮಗೆ ತೇಮಾನದಲ್ಲಿ ಹೊರಟೋಗುತ್ತೆ ದುಡ್ಡು, ಆಯ್ತಲ್ಲ? ಆಭರಣ ಮೇಕಿಂಗ್ ಚಾರ್ಜ್ ಅಲ್ಲಿ ಹೊರಟೋಗುತ್ತೆ. ಅದರ ಬದಲಾಗಿ ನೀವು ಗೋಲ್ಡ್, ಡಿಜಿಟಲ್ ಗೋಲ್ಡು ಅಥವಾ ಇದೇನು ಬಾಂಡ್ಗಳು ಬರ್ತವೆ ಅದನ್ನು ತಗೊಂಡ್ರು ಕೂಡ ಇವತ್ತಿನ ರೇಟಲ್ಲಿ ಖರೀದಿ ಮಾಡ್ತಾ ಹೋಗ್ತೀರಿ ಮ್ಯೂಚುವಲ್ ಫಂಡ್ ಥರ. ಅದು ಮುಂದಿನ ದಿನಗಳಲ್ಲಿ ಜಾಸ್ತಿ ಆದಾಗ ಅದನ್ನು ಮಾರ್ಕೊಂಡು ಆ ದಿನ ಮದುವೆಗೆ ಬೇಕಾದಂತಹ ಚಿನ್ನವನ್ನು ಖರೀದಿ ಮಾಡಬಹುದು. ಎಸ್, ನಾವು ಫಿಸಿಕಲ್ ಗೋಲ್ಡ್ ತಗೊಂಡ್ರೆ ಏನಾಗುತ್ತೆ, ವೇಸ್ಟೇಜ್ ಮೇಕಿಂಗ್ ಕಳೆದಿರ್ತಾರೆ, ಮಾರ್ಬೇಕಾದ್ರೆ ಮತ್ತೆ ಯಾವುದೋ ಒಂದು ವೇಸ್ಟೇಜ್ ಮೇಕಿಂಗ್ ಲೈಕ್ ಒಂದು ಕಳೀತಾರೆ. ಸೊ ಫಿಸಿಕಲ್ ಗೋಲ್ಡ್ ನ ಸ್ಟೋರ್ ಮಾಡೋಕ್ಕಿಂತ ಲೈಕ್ ಪೇಪರ್ ಗೋಲ್ಡ್ ಫಸ್ಟ್ ಕ್ಲಾಸ್. ಎಸ್, ಬಟ್ ಇನ್ನು ಎಲ್ರಿಗೂ ಪ್ರಶ್ನೆ, ರಿಯಲ್ ಎಸ್ಟೇಟ್ ಅಲ್ಲಿ ಹೆಚ್ಚು ಪ್ರಾಫಿಟ್ ಇದೆಯಾ ಅಂತ. ಯಾಕಂದ್ರೆ ನಾನು ಮೊನ್ನೆ ಆ ಸೈಟ್ ಕೇಳಿದೆ, 50 ಲಕ್ಷ ಇತ್ತು ನೋಡು, ಸ್ಕ್ವೇರ್ ಫೀಟ್ 5,000 ಇತ್ತು, ಈಗ ಅಲ್ಲಿ 7,000 ಆಗ್ಬಿಟ್ಟಿದೆ. ಈಗ ನಡೀತಿರುತ್ತೆ. ಹೆಚ್ಚು ಪ್ರಾಫಿಟ್ ರಿಯಲ್ ಎಸ್ಟೇಟ್ ಅಲ್ಲಿ ಇದೆಯಾ ಅಂತ ನೋಡಿ. ರಿಯಲ್ ಎಸ್ಟೇಟ್ ಕೂಡ ಒಂದು ಒಳ್ಳೆ ಹೂಡಿಕೆ. ನಿಮಗೆ ಅಂದಾಜು 9 ರಿಂದ 11% ಪ್ರಾಫಿಟ್ ಬರುತ್ತೆ. ಆದರೆ ನಿಮಗೆ ಗೊತ್ತು, ಮಾರ್ಕೊಳ್ಬೇಕಾದ್ರೆ ಅದನ್ನ ಬೇಗ ಮಾರ್ಕೊಳ್ಳಿಕ್ಕೆ ಆಗೋದಿಲ್ಲ, ಕನಿಷ್ಠ 6 ತಿಂಗಳಾದ್ರೂ ಕಾಯ್ಬೇಕಾಗ್ತದೆ. ಒಂದು. ಎರಡನೇದು, ಟೈಟಲ್ ಡೀಡ್ಸು ಸರಿ ಇಲ್ಲ ಅಂತಂದ್ರೆ ಹಾಕಿದ ಹಣ ಅಷ್ಟು ಹೊರಟೋಯ್ತು. ಅದರಿಂದಾಗಿ ಅದರದ್ದೇನಾದ್ರು ರಾಂಗ್ ಡಾಕ್ಯುಮೆಂಟ್ಸ್ನ ಸರಿಯಾಗಿ ಓದಿಲ್ಲ ಅಂತಂದ್ರೆ ಅದರಿಂದಾಗಿ ರಿಯಲ್ ಎಸ್ಟೇಟ್ ಒಳ್ಳೆ ಪ್ರಾಫಿಟ್ ಇದೆ. 9 to 11% ಅಂತೂ ಇದೆ. ಅದು ನಾನು ಆಗಲೇ ಹೇಳಿದೆ, ಒಂದು ಪರ್ಸಂಟೇಜನ್ನು ಅಲ್ಲಿ ಹಾಕ್ಬೋದು. ನಾನು ಆಗಲೇ ಹೇಳಿದಾಗೆ ಒಂದು 50%ವರೆಗೂ ನಿಮ್ಮ ಉಳಿತಾಯದ ಹಣ ರಿಯಲ್ ಎಸ್ಟೇಟಲ್ಲಿ ಇರಬಹುದು. ಒಬ್ಬ ಉದ್ಯೋಗಿ ಯಾವ ಸಮಯದಲ್ಲಿ ಅವನು ಮನೆ ಬೈ ಮಾಡೋದು ಸೂಕ್ತ ಸಮಯ ಅಂತ ಅನ್ಸುತ್ತೆ ಅಂತ? ಬಿಕಾಸ್ ಆಫ್ ಜಾಯ್ನ್ ಆದ ತಕ್ಷಣ ಮನೆ ತೊಗೊಳಕ್ಕಾಗಲ್ಲ, ಒಂದು ಮದುವೆನೋ ಮತ್ತೊಂದು ಮಗದೊಂದು ಹಿಂಗೆ ಹೋಗ್ತಿರುತ್ತೆ. ಬಟ್ ಒಬ್ಬ ಉದ್ಯೋಗಿ ಯಾವ ವಯಸ್ಸಿನಲ್ಲಿ ಮನೆ ತಗೊಂಡ್ರೆ ಏನು ಕತೆ ಅಂತ?
ತಂದೆ ತಾಯಿ, ಮಾವ ಅತ್ತೆ ಹೇಳೋದೇನು, ಮಗ ಬೇಗ ಒಂದು ಮನೆ ತಗೋ ಸೆಟ್ಲ್ ಆಗು. ಇದು ಸರಿಯೋ ತಪ್ಪು ಅನ್ನುವಂಥ ವಾದ ವಿವಾದ ನಡೀತಾನೇ ಇದೆ. ಈಗ ನೋಡಿ, ಒಬ್ಬ ಈಗ ಎಲ್ಲಿವರೆಗೆ ಬಂದಿದೆ ಅಂತಂದರೆ, ಮೊನ್ನೆ ಶಿವಕುಮಾರ್ ಅವರು ಹೇಳ್ದಂಗಾಯ್ತು, ಕಾರ್ ಇದ್ರೆ ಮಾತ್ರ ಮದುವೆ, ಮನೆ ಇದ್ರೆ ಮಾತ್ರ ಮದುವೆ. ಈಗ ಹುಡುಗಿ ತಂದೆ ಅಂದರು, ಹುಡುಗನ ತಂದೆ ಫೋನ್ ಮಾಡಿದಾಗ ಕೇಳೋದೇನು, ನಿಮ್ಮ ಮಗನಿಗೆ ಕಾರ್ ಇದೆಯಾ, ಅದಕ್ಕಿಂತ ಮುಂಚೆ ಮನೆ ಇದೆಯಾ? ಅಲ್ಲ, ಇವತ್ತಿನ ರೇಟ್ನಲ್ಲಿ 29 ವರ್ಷದ ಯುವಕ ಮನೆ ತಗೊಳ್ಳೋದು ಸಾಧ್ಯ ಇದೆಯಾ? ಮನೆಗೆ 1.25 ಕೋಟಿ, ಕನಿಷ್ಠ 75 ಅಂತ ಇಟ್ಕೊಳ್ಳಿ. ನೀವು 2 ಕೋಟಿ ಅಂದ್ರೆ ಜನ ಹೇಳ್ತಾರೆ ಇದು ಶ್ರೀಮಂತರಿಗೋಸ್ಕರ ಮಾಡ್ತಿರೋ ಕಾರ್ಯಕ್ರಮ ಅಂತ. 70 ಲಕ್ಷ 70 ಲಕ್ಷ ಅಂದ್ರೆ 50 ಲಕ್ಷ ಅಂತ ಇಟ್ಕೊಳ್ಳಿ. ಅವನು 50 ಲಕ್ಷ ಎಲ್ಲಿಂದ ಅವನು 29 ವರ್ಷಕ್ಕೆ ಜಮಾ ಮಾಡ್ತಾನೆ? ಆಗೋದಿಲ್ಲ. ಆಗಲ್ಲ. ತಂದೆ ತಾಯಿ ಏನು ಹೇಳ್ತಾರೆ, ಲೋನ್ ತಗೊಂಡ್ಮೇಲೆ EMI ಸ್ಟಾರ್ಟ್ ಆಗುತ್ತೆ. ಅದಾದಮೇಲೆ ಆ ಕೆಲಸ ಬಿಟ್ಟು ಹೋಗುವಾಗಿಲ್ಲ, ಆ ಊರು ಬಿಟ್ಟು ಹೋಗುವಾಗಿಲ್ಲ, ಮತ್ತು ಜೀವನದಲ್ಲಿ ಸಾಹಸ ಮಾಡಲಿಕ್ಕಾಗೋದಿಲ್ಲ. ಅದಾದಮೇಲೆ ನೀವೇನಾದರೂ ಕಷ್ಟಪಟ್ಟು ವಿಜಯನಗರದಲ್ಲಿ ಒಂದು ಮನೆಯನ್ನು ಸ್ಥಾಪಿಸಿದರೆ, ನಿಮಗೆ ಅಕಸ್ಮಾತ್ ಕೆಲಸ ಏನಾದರೂ ಬೆಲ್ಲಂದೂರಿನಲ್ಲೋ ಇಲ್ಲ ವೈಟ್ ಫೀಲ್ಡ್ನಲ್ಲೂ ಸಿಕ್ಕಿದ್ರೆ ಆ ಕೆಲಸಕ್ಕೆ ಹೋಗ್ಲಿಕ್ಕೂ ಹಿಂಜರಿತೀರಿ ನೀವು, ನಿಮ್ಮ ಬೆಳವಣಿಗೆ ಕುಂಠಿತ ಆಗುತ್ತೆ. ಅದರ ಬದಲಾಗಿ ಹೆಚ್ಚಿನ ಫೈನಾನ್ಸ್ ಸ್ಪೆಷಲಿಸ್ಟ್ಗಳು ಹೇಳೋದೇನು ಅಂತಂದರೆ, ನಿಮಗೀಗ 100 ರೂಪಾಯಿ ಸಂಬಳ ಇದೆ, ಮ್ಯಾಕ್ಸಿಮಮ್ ಅಂತಂದರೆ 40ರ ಮೇಲೆ ಹೋಗಬಾರ್ದು EMI. ಇದು ರೂಲ್ಸ್, EMI ರೂಲ್ಸ್. 40% ಮೇಲೆ ನಮ್ಮ ಸ್ಯಾಲ್ರಿನಲ್ಲಿ EMI ಇರಬಾರ್ದು. 60 ನಮ್ಮ ನಿರ್ವಹಣೆಗೆ ಬೇಕಾಗುತ್ತೆ. ಈ 40ಅನ್ನು ನೀವು ಕೊಡ್ತಾ ಹೋಗ್ತೀನಿ ಅಂದರೆ ಕಷ್ಟ ಆಗೋಗುತ್ತೆ. ಈಗೇನು ಮಾಡ್ಬೋದು ಅಂತಂದರೆ, ನಾನೊಂದು ಬಾಡಿಗೆ ಮನೇಲಿದ್ದೇನೆ, ನಾನು ಅದಕ್ಕೆ 100ರಲ್ಲಿ 10% ಕೊಡ್ತಾ ಇದ್ದೀನಿ, ಇನ್ನೂ ಒಂದು 20% ಉಳಿಕೆ ನನ್ನಲ್ಲಿದೆ. 10% ಏನು ಬಾಡಿಗೆ ಕೊಡ್ತೀರಿ, ಉದಾಹರಣೆ ಕೊಡ್ತಿರೋದು, ಕೊಟ್ಬಿಡಿ. ಉಳಿದದ್ದು 20 ಏನಿದೆ ಅದನ್ನು ನೀವು ಲಾಂಗ್ ಟರ್ಮ್ ಮ್ಯೂಚುವಲ್ ಫಂಡು, ಶೇರು ಅಂತ ಹೇಳಲ್ಲ, ಲಾಂಗ್ ಟರ್ಮ್ ಮ್ಯೂಚುವಲ್ ಫಂಡಲ್ಲಿ ಹಾಕ್ಕೊಂಡು ಹೋದರೆ ಇವತ್ತಿನಿಂದ 10, 15, 20 ವರ್ಷದ ಮೇಲೆ ನೀವು ನಿಮ್ಮ ಸ್ವಂತ ಮನೆಯೋ ಫ್ಲ್ಯಾಟನ್ನು ಖರೀದಿ ಮಾಡಬೇಕಾದ್ರೆ ಈ ಹಣ ನೀವೇನು ಲಾಂಗ್ ಟರ್ಮ್ ಇಟ್ಟಿದ್ದೀರಿ ಅದಕ್ಕೆ ಎನಿವೇರ್ ಫ್ರಮ್ 13 to 14 to 15 to 18% ಬರೋದರಿಂದಾಗಿ ರಿಯಲ್ ಎಸ್ಟೇಟು ಕೇವಲ 9ರಿಂದ 11% ಮಾತ್ರ ಅಭಿವೃದ್ಧಿಯನ್ನು ಕಾಣ್ತಾ ಇರೋದ್ರಿಂದಾಗಿ ಅದೇನು ಮನೆಯನ್ನು ಇವತ್ತು ಖರೀದಿ ಮಾಡಬೇಕು ಅಂತಿದ್ದೀರಿ, ಆ ಮನೆಯನ್ನೇ ನೀವು ನಿಮ್ಮ 45ನೇ ವಯಸ್ಸಿಗೋ 43ನೇ ವಯಸ್ಸಿಗೋ ಖರೀದಿ ಮಾಡಿ, ಫುಲ್ ದುಡ್ಡು ಕೊಟ್ಟು ಖರೀದಿ ಮಾಡಿ, ಮತ್ತೆ ಒಂದಷ್ಟು ಹಣವನ್ನು ನಿಮ್ಮ ಕೈಲಿ ಇಟ್ಕೊಳ್ಬೋದು. ಇದು ಸರಿಯಾದಂಥದ್ದು. ಸೊ ಅಂದ್ರೆ ಮನೆ ಬೈ ಮಾಡೋಕ್ಕಿಂತ ಮ್ಯೂಚುವಲ್ ಫಂಡ್ ಮೇಲೆ ಇನ್ವೆಸ್ಟ್ ಮಾಡಿದ್ರೆ ಆ ಅಮೌಂಟ್ ಮಾಡಲೇಬೇಕು. ಮನೆಯನ್ನು ಕೊಂಡುಕೊಳ್ಳಲಿಲ್ಲ, ಮ್ಯೂಚುವಲ್ ಫಂಡಲ್ಲೂ ಹಾಕ್ಲಿಲ್ಲ ಅಂತಂದ್ರೆ ಜೀವನ ಬರ್ಬಾದ. ನಿಮ್ಮ ಮನೆ ಕೊಂಡ್ಕೋ ಇಲ್ಲ ಮ್ಯೂಚುವಲ್ ಫಂಡ್ ಮೇಲೆ ಹಾಕೋ, ಬಟ್ ಮನೆ ಕೊಂಡ್ಕೊಳ್ಳೋಕ್ಕಿಂತ ಮ್ಯೂಚುವಲ್ ಫಂಡ್ ಮೇಲೆ ಹಾಕಿದ್ರೆ ಬೆಸ್ಟ್ ಅಂತ ನಾವು ಹೇಳೋದು. ಆದರೆ ಪ್ರತಿಯೊಬ್ಬರು ಅವ್ರದೇ ಆದಂತಹ ವಿಚಾರ ಮಾಡಬೇಕಾಗ್ತದೆ, ಅವರು ಪರ್ಸನಲ್ ಅವರು ವಿಚಾರ ಮಾಡಲಿ ಅಂತ. ಲೈಫ್ ಇನ್ಶೂರೆನ್ಸ್ ಅಂತ ಒಂದು ಪದ ಇರ್ಬೋದು, ಬಟ್ ಅದರ ಬಹಳಷ್ಟು ವಿಧಗಳಿದೆ. ಯಾವ ಟೈಪ್ ಆಫ್ ಲೈಫ್ ಇನ್ಶೂರೆನ್ಸ್ ಬೆಸ್ಟ್ ಅಂತ? ಎಂಡೋಮೆಂಟ್ ಲೈಫ್ ಇನ್ಶೂರೆನ್ಸ್, ಮನಿ ಬ್ಯಾಕ್ ಲೈಫ್ ಇನ್ಶೂರೆನ್ಸ್, ಟರ್ಮ್ ಇನ್ಶೂರೆನ್ಸ್ ಅಂತ ಬರುತ್ತೆ. ದಯವಿಟ್ಟು ಟರ್ಮ್ ಇನ್ಶೂರೆನ್ಸನ್ನು ಮಾತ್ರ ಖರೀದಿ ಮಾಡಿ. ಎಂಡೋಮೆಂಟ್ ಮತ್ತು ಮನಿ ಬ್ಯಾಕ್ ಪಾಲಿಸಿಯಲ್ಲಿ ನೀವು ಒಂದಷ್ಟು ಹಣವನ್ನು ನಿಮ್ಮ ಸೇಫ್ಟಿಗೆ ಅಂತ ಅಲ್ಲಿಟ್ಟ ಮೇಲೆ ಉಳಿದ ಹಣವನ್ನು ಇನ್ಶೂರೆನ್ಸ್ ಕಂಪನಿನಲ್ಲಿ ಡಿಪಾಸಿಟ್ ಆಗಿ ಇಟ್ಟಿದ್ದೀರಿ. ಅವರು ನಿಮಗೆ ರಿಟೈರ್ಮೆಂಟ್ ಟೈಮಲ್ಲಿ 6%ವರೆಗೂ ಅದಕ್ಕೆ ಬಡ್ಡಿ ಕೊಡ್ತಾರೆ. ಅದರ ಬದಲಾಗಿ ನೀವು ಟರ್ಮ್ ಇನ್ಶೂರೆನ್ಸ್ ತೊಗೊಂಡ್ರೆ, ಉದಾಹರಣೆಗೆ ಒಂದು 50 ಲಕ್ಷಕ್ಕೆ ನೀವು ನಿಮ್ಮನ್ನು ಇನ್ಶೂರೆನ್ಸ್ ಮಾಡಿಸ್ಕೋಬೇಕು ಅಂತಂದರೆ ಆಗ ಬಹುಶಃ ನೀವು ಒಂದು 8ರಿಂದ 12,000 ರೂಪಾಯಿನ ಪ್ರತಿ ವರ್ಷ ಕಟ್ಟಬೇಕಾಗುತ್ತೆ, ಜೀವನ ಪರ್ಯಂತರ 60 ವರ್ಷದವರೆಗೂ ಅಥವಾ 70 ವರ್ಷದವರೆಗೂ. ಆವಾಗೇನಾಗುತ್ತೆ ಅಂತಂದರೆ ಹೆಚ್ಚು ಕಡಿಮೆ ಆದರೆ ಮನೆಗೆ 50 ಲಕ್ಷ ಬರುತ್ತೆ. ಅದೇ ನೀವೇನಾದರೂ ಈ 50 ಲಕ್ಷವನ್ನು ಎಂಡೋಮೆಂಟ್ ಫಂಡಲ್ಲಿ ನಾನು ಇನ್ಶೂರೆನ್ಸ್ ಮಾಡಿಸ್ತೀನಿ ಅಂತಂದರೆ ನೀವು ಕೊಟ್ಟುವಂಥ ಒಂದು 10-15 ಸಾವಿರದ ಬದಲಾಗಿ ನೀವು ಒಂದು 60-70 ಸಾವಿರವನ್ನು ಪ್ರತಿ ವರ್ಷ ಕಟ್ತಾ ಹೋಗ್ತೀರಿ. ಆಗ ದೊಡ್ಡ ಡಿಫ್ರೆನ್ಸ್ ಬರುತ್ತೆ. ಅದರಿಂದಾಗಿ ದಯವಿಟ್ಟು ಗೂಗಲ್ ಮಾಡಿ ಅರ್ಥ ಮಾಡ್ಕೊಳ್ಳಿ, ಟರ್ಮ್ ಇನ್ಶೂರೆನ್ಸನ್ನು ತಗೊಳ್ಳಿ. ಸೊ ಟರ್ಮ್ ಇನ್ಶೂರೆನ್ಸ್ ಬೆಸ್ಟ್ ಇನ್ಶೂರೆನ್ಸು, ಟರ್ಮ್ ಇನ್ಶೂರೆನ್ಸ್ ಮೇಲೆ ಇನ್ವೆಸ್ಟ್ ಮಾಡಿ, ಅದು ಒಳ್ಳೇದು, ಲೈಕ್ ತಗೊಳ್ಳಿ ಎಲ್ಲರೂ ಅಂತ. ಬಟ್ ಎಲ್ರಿಗೂ ಒಂದು ಇರುತ್ತೆ ಸರ್, ಟರ್ಮ್ ಇನ್ಶೂರೆನ್ಸ್ ಆಗಲಿ, ಲೈಫ್ ಇನ್ಶೂರೆನ್ಸ್ ಕೇಳ್ತಿದ್ವಿ, ಟರ್ಮ್ ಇನ್ಶೂರೆನ್ಸ್ ಕೇಳ್ತಾ ಇದ್ವಿ, ಅಟ್ ದಿ ಸೇಮ್ ಟೈಮ್ ಹೆಲ್ತ್ ಇನ್ಶೂರೆನ್ಸ್. ಮೊದಲೊಂದು ಗಾದೆ ಮಾತಿತ್ತು, ಮನೆ ಕಟ್ಟೋದು ಮದುವೆ ಮಾಡೋದು ಕಷ್ಟ ಅಂತ. ಯಾಕಂದರೆ ಮನೆ ಕಟ್ಟಕ್ಕೆ ದುಡ್ಡು ಜಾಸ್ತಿ ಬೇಕು, ಮದುವೆ ಮಾಡೋಕ್ಕೆ ಬೇಕಾಗಿತ್ತು. ಈಗ ಆರೋಗ್ಯ ಹಾಳಾದರೆ ದೊಡ್ಡ ಸಮಸ್ಯೆ,
ಎಜುಕೇಷನ್ಗೆ ದುಡ್ಡನ್ನ ಕೂಡಿಡಲಿಲ್ಲ ದೊಡ್ಡ ಸಮಸ್ಯೆ ಅಂತ. ಸೊ ಹೆಲ್ತ್ ಇನ್ಶೂರೆನ್ಸ್ ಎಷ್ಟು ಇಂಪಾರ್ಟೆಂಟ್ ಅಂತ ಮೊನ್ನೆ ಝೀರೋದಾದ ನಿಖಿಲ್ ಕಾಮತ್ ಅವರು ಒಂದು ಮಾತು ಹೇಳಿದ್ರು. ದೊಡ್ಡವರು ಹೇಳಿದ ಮಾತನ್ನು ಕೇಳಿಸ್ಕೋಬೇಕಾಗ್ತದೆ. ದೊಡ್ಡವರು ಅಂತಂದ್ರೆ ಲೈಕ್ ತಿಳಿದವರು ತಿಳಿದವರು ಅಂತ, ದೊಡ್ಡವರು ಅಂತಂದ್ರೆ ವಯಸ್ಸು ಅಂತ. ಅವ್ರು ಹೇಳಿದ್ರು, ಒಬ್ಬ ವ್ಯಕ್ತಿ ಜೀವನದಲ್ಲಿ ಒಮ್ಮೆ ಹಾಸ್ಪಿಟ್ಲಿಗೆ ಹೋಗಿ ಬಂದಮೇಲೆ ಅವನ ಲೈಫ್ ಮುಗಿಯಿತು. ನೀವು ಇವತ್ತರ ಏನನ್ನು ಕೂಡಿಟ್ಟಿದ್ರು ಎಲ್ಲ ಕತೆ ಮುಗಿದೋಯ್ತು. ಇದು ಹೆಲ್ತ್ ಇನ್ಶೂರೆನ್ಸ್ ಇಲ್ಲದೇ ಇದ್ದವರ ಕತೆ. ಇದು ಹೇಗೆ ಅಂತಂದರೆ, ನಿರಂತರವಾಗಿ ಸತತವಾಗಿ ಬೆಂಗಳೂರು ಮಹಾನಗರದಲ್ಲಿ ನಾನು ಕೇವಲ 2 ವೀಲರ್ ಓಡಿಸ್ತೇನೆ, ಹೆಲ್ಮೆಟ್ ಹಾಕುವುದಿಲ್ಲ ಅಂದಂಗಾಯ್ತು. ಯಾವತ್ತೊಂದು ದಿವಸ ಆಕ್ಸಿಡೆಂಟ್ ಆಗ್ತದೆ. ಆಕ್ಸಿಡೆಂಟ್ ಆಗುವವರೆಗೂ ನೀವು ಪೊಲೀಸ್ನವ್ರನ್ನ ತಮಾಷೆ ಮಾಡ್ತಿರ್ತೀರಿ, ಯಾಕೆ ಸುಮ್ಮನೆ ಅಂತ. ಹೆಲ್ಮೆಟ್ ಹಾಕ್ಬೇಕಾಗಿರೋದು ಪೊಲೀಸ್ನವ್ರಿಗೋಸ್ಕರ ಅಲ್ಲ, ನಮ್ಮ ತಲೆ ಗಟ್ಟಿಯಾಗಿರ್ಲಿ, ನಾವು ಸೇಫ್ ಆಗಲಿ ಅಂತ. ಬಹುತೇಕರು ಹೆಲ್ಮೆಟ್ ಹಾಕೋದು ಮನೆಯಿಂದ ಆಚೆ ಹೋಗ್ಬೇಕಾರೆ, ಅಲ್ಲಿ ಪೊಲೀಸ್ ಇರಲ್ಲ ಹಂಗೆ ಹೋಗುವ, ಪೊಲೀಸ್ ಇಲ್ಲ ಅಂತಲ್ಲ ಹೆಲ್ಮೆಟ್ ಹಾಕೋದು, ಇನ್ನು ಬಿದ್ದು ತಲೆ ಏಟಾಗಬಾರ್ದು ಅನ್ನೋ ಕಾಮನ್ ಸೆನ್ಸ್ ಇಲ್ಲ. ಎಸ್ ಕಮನ್ ಪ್ಲೀಸ್ ಕಂಟಿನ್ಯೂ ಸರ್. ಭಾಳ ಇಂಪಾರ್ಟೆಂಟ್ ಏನು ಅಂತಂದ್ರೆ, ಯಾರಿಗೆ ಇವತ್ತಿನವರೆಗೆ ಆಕ್ಸಿಡೆಂಟ್ ಆಗಿಲ್ವೋ, ಹೆಲ್ಮೆಟ್ ಅನ್ನು ಹಾಕಿಯೇ ಇಲ್ಲವರು, ಅವರು ಎಲ್ಲರನ್ನು ತಮಾಷೆ ಮಾಡ್ತಿರ್ತಾರೆ, ಸುಮ್ಮನೆ ಯಾಕೆ ಸರ್ ಆಗ್ತಿದೆ. ಒಮ್ಮೆ ಆಕ್ಸಿಡೆಂಟ್ ಆದಾಗ ಗೊತ್ತಾಗುತ್ತೆ, ನನ್ನ ಲೈಫ್ ಮುಗಿಯಿತು, ಪ್ಯಾರಾಲಿಸಿಸೋ ಇಲ್ಲ ಬ್ರೈನ್ ಹೆಮರೇಜ್ ಆಗಿ ವೆಂಕಟರಮಣ ಗೋವಿಂದ ಆಗುತ್ತೆ. ಹಾಗೇನೆ ಇವತ್ತಿನವರೆಗೆ ಯಾರು ಹಾಸ್ಪಿಟ್ಲಿಗೆ ಹೋಗಿಲ್ಲವೋ, ಹಾಸ್ಪಿಟಲ್ ಬಿಲ್ಲನ್ನು ತೆಗೆದು ನೋಡಿಲ್ಲವೋ, ಅವರು ಕೂಡ ಹಾಗೆ ಹೇಳ್ತಾರೆ, ನನಗೀಗ 45 ವರ್ಷ, ನಾನು ಏನೂ ಇನ್ಶೂರೆನ್ಸ್ ಮಾಡಿಸಿಲ್ಲ, ಸಂತೋಷವಾಗಿದ್ದೇನೆ, ಇನ್ಶೂರೆನ್ಸಿಗೆ ಕಟ್ಟುವಂಥ 10-15 ಸಾವಿರ ಉಳಿಸ್ಕೊಂಬಂದ್ಬಿಟ್ಟಿದ್ದೀನಿ ಅಂತ. ಒಮ್ಮೆ ಹಾಸ್ಪಿಟ್ಲಿಗೆ ಹೋದಾಗ ಭಡ್ ಅಂತ ಬಿಲ್ ಬರ್ತದೆ. ಒಂದು ದಿನ ICU-ನಲ್ಲಿದ್ದರೆ 1.5 ಲಕ್ಷ ಈ ದೊಡ್ಡ ದೊಡ್ಡ ಹಾಸ್ಪಿಟ್ಲ್ಗಳಲ್ಲಿ. ಒಂದು ಹೆಲ್ತ್ ಇನ್ಶೂರೆನ್ಸ್ ಎಷ್ಟಿರುತ್ತೆ ಪ್ರೀಮಿಯಂ ಒಂದು ಅಂದಾಜು? ನೋಡಿ, ಈಗ ನಿಮಗೀಗ ಒಂದು 25-26 ವರ್ಷ ಆಗಿದೆ, ವಯಸ್ಸಾಗಿದೆ, ಸಿಂಗಲ್ ಅಂತಿದ್ರೆ ನಿಮಗೆ ಒಂದು 3ರಿಂದ 5 ಲಕ್ಷದವರೆಗೆ ಇನ್ಶೂರೆನ್ಸ್ ಮಾಡಿಸ್ಬೇಕಾಗ್ತದೆ. ಹಾಸ್ಪಿಟ್ಲಿಗೆ ಹೋದರೆ ಈ ದುಡ್ಡು ಅವ್ರು ಕಟ್ತಾರೆ ಅಂತ. ಆವಾಗ ಬಹುಶಃ ನೀವೊಂದು 8ರಿಂದ 13 ಸಾವಿರ ಕಟ್ಬೋದು ವರ್ಷಕ್ಕೆ, ಆಯ್ತಲ್ಲ. ಫ್ಯಾಮಿಲಿ ಬಂದಾಗ 20ರವರೆಗೂ ಬರ್ಬೋದು. ನಿಮ್ಮ ವಯಸ್ಸು 45 ಆಗ್ತಿದ್ದಂಗೆ ಅದು ಬಹುಶಃ ಒಂದು ಇಡೀ ಫ್ಯಾಮಿಲಿಗೆ ಒಂದು 30ರವರೆಗೂ ಬರ್ಬೋದು. ಮತ್ತು ಒಂದು 50-55 ಬಂದಾಗ ಈ ಹಾಸ್ಪಿಟ್ಲಿಗೆ ಹೋಗೋ ಚಾನ್ಸಸ್ ಜಾಸ್ತಿ ಇದೆ ಅಂತ ಇನ್ಶೂರೆನ್ಸ್ ಕಂಪ್ನಿಗೆ ಗೊತ್ತಾದಾಗ ಅವರು ಬಹುಶಃ ಅದನ್ನು 30ರಿಂದ 40-45ರವರೆಗೂ ಮಾಡ್ತಾರೆ. ಸೀನಿಯರ್ ಸಿಟಿಸನ್ಸಿಗೆ 40-45-50ರವರೆಗೂ ಪ್ರತಿ ವರ್ಷ ಇರ್ತದೆ. ಆದರೆ ಒಮ್ಮೆ ಹಾಸ್ಪಿಟ್ಲಿಗೆ ಹೋದರೆ ಸಣ್ಣ ಸಣ್ಣ ಹಾಸ್ಪಿಟ್ಲ್ಗಳು ಕೂಡ ದಿನಕ್ಕೆ 50 ಸಾವಿರ ಅಂತೂ ಕಾಮನ್ನು, ಆಯ್ತಲ್ಲ. ಮತ್ತು ಆ ಚಾರ್ಜ್ ಈ ಚಾರ್ಜ್ ಅಂಥೇಳಿ ಸರಿ ಮಾಡ್ತಾರೆ. ಅದರಿಂದಾಗಿ ಪ್ರತಿಯೊಬ್ಬರೂ ಕೂಡ ಕಂಪೆನಿಯ ಇನ್ಶೂರೆನ್ಸ್ ಇದ್ದರೆ ಪರವಾಗಿಲ್ಲ. ಕಂಪೆನಿ ಇನ್ಶೂರೆನ್ಸಿಂದ ತಂದೆ ತಾಯಿಗಳನ್ನು ನೋಡ್ಕೋತಾರೆ, ಮಾವ ಅತ್ತೆನ ನೋಡ್ಕೋತಾರೆ, ಪರವಾಗಿಲ್ಲ. ಮಕ್ಕಳನ್ನು ನೋಡ್ಕೋತಾರೆ, ಪರವಾಗಿಲ್ಲ. ಆದರೆ ನಾನು ಪ್ರೈವೇಟಲ್ಲಿ ಕೆಲಸ ಮಾಡ್ತೀನಿ, ಇನ್ಶೂರೆನ್ಸ್ ಇಲ್ಲ ಅಂತಂದರೆ ಮಿನಿಮಮ್ ಹೆಲ್ತ್ ಇನ್ಶೂರೆನ್ಸ್ ಮಾಡಿಸ್ಲೇಬೇಕು. ವಯಸ್ಸಿಗೆ ಅನುಗುಣವಾಗಿ ಅದನ್ನು ಜಾಸ್ತಿ ಮಾಡ್ತಾ ಹೋಗಬೇಕು. ಮುಂದೊಂದು ನಮಗೆ ಕಾಯಿಲೆ ಬಂದಾಗ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗಿ ಬಂದ ಮೇಲೆ ಆಗ ಹೆಲ್ತ್ ಇನ್ಶೂರೆನ್ಸ್ ಅವರು ನಿಮಗೆ ಇನ್ಶೂರೆನ್ಸನ್ನು ಕೊಡದೇ ಇರ್ತಾರೆ. ಅಂದರೆ ಹೆಲ್ತ್ ಇನ್ಶೂರೆನ್ಸನ್ನು ತಗೊಳ್ಳೋದು ಯಾವಾಗ ಅಂತಂದರೆ ನಮಗೆ ಅದರ ಉಪಯೋಗ ಇಲ್ಲದಿದ್ದಾಗ. ಉಪಯೋಗ ಇದ್ದಾಗ ಕಂಪನಿಯವರು ಇನ್ಶೂರೆನ್ಸ್ ಕೊಡೋದಿಲ್ಲ. ಎಸ್ ಸರ್, ಈಗ ಹೆಲ್ತ್ ಇನ್ಶೂರೆನ್ಸ್ ತಗೋಬೇಕಾದ್ರೆ ಒಂದಷ್ಟು ಮಿಸ್ಟೇಕ್ ಮಾಡಿರ್ತಾರೆ. ಸಾಮಾನ್ಯವಾಗಿ ಮಾಡುವಂಥ ಮಿಸ್ಟೇಕ್ಸ್ ಏನು ಅಂತ? ಹಾಸ್ಪಿಟ್ಲಲ್ಲಿ ವಾರ್ಡ್ಗಳಲ್ಲಿ ನಿಮಗೆ ಈ ಇನ್ಶೂರೆನ್ಸ್ನಲ್ಲಿ ಕೇವಲ 2,000 ರೂಪಾಯಿದ್ದು ಮಾತ್ರ ವಾರ್ಡ್ ಕೊಡ್ತೀವಿ ಅಂತ ಬರೆದಿರ್ತಾರೆ. ರೂಮ್ ರೆಂಟ್ ಲಿಮಿಟ್ ಅದನ್ನು ತೆಗೆದುಬಿಡ್ಬೇಕು, ನಾವು ಬೇಡ ಅಂತ ಹೇಳಬೇಕು. ನನಗೆ ಸ್ವಲ್ಪ ಇನ್ನೊಂಚೂರು 2,000 ಕೊಟ್ಟರು ಪರವಾಗಿಲ್ಲ, ರೂಮ್ ರೆಂಟ್ ಲಿಮಿಟ್ ಇರಬಾರ್ದು. ನೀವು 2,000 ರೂಪಾಯಿ ಅಥವಾ 3,000 ರೂಪಾಯಿ ನಿಮಗೆ ಲಿಮಿಟ್ ಇದೆ ನಿಮ್ಮ ಇನ್ಶೂರೆನ್ಸ್ನಲ್ಲಿ ಪ್ರತಿದಿನ ಹಾಸ್ಪಿಟಲ್ ವಾರ್ಡಿಗೆ ರೆಂಟು ಅಂತ ಆದರೆ, ನೀವೇನಾದರೂ 5,000 ರೂಪಾಯಿ ವಾರ್ಡಲ್ಲಿದ್ದರೆ ನಿಮಗೆ ಬರುವಂಥ ದುಡ್ಡು ಭಾಳ ಕುಂಠಿತ ಹೋಗ್ತದೆ. ನಿಮಗೆ ಕ್ಲೇಮು 1.5 ಲಕ್ಷ 2 ಲಕ್ಷ 3 ಲಕ್ಷ ಅಂತಿದ್ದಾಗ ಕುಂಠಿತವಾಗಿ ಕೇವಲ 75,000 80,000 ಬರುವಂಥ ಚಾನ್ಸ್ ಇದೆ. ಇದೊಂದು ಮಿಸ್ಟೇಕು. ಎರಡನೇದ್ದು, ಹಿಂದಿನ ದಿನಗಳಲ್ಲಿ ಇದ್ದಂಥ ಎಲ್ಲ ಕಾಯಿಲೆಗಳನ್ನು ಸೇರಿಸಿ ಬರೀಬೇಕು. ಕೆಲವು ಸತಿ ಏನು ಮಾಡ್ತಾರೆ, ಇದಕ್ಕಿಲ್ಲ ಅದಕ್ಕಿಲ್ಲ ಅಂತ ಬರೆದಿರ್ತಾರೆ. ಇದು ಕಿಡ್ನಿ ಪ್ರಾಬ್ಲಮ್ಗಿಲ್ಲ, ಇದು ಇದು ಕ್ಯಾನ್ಸರ್ಗಿಲ್ಲ ಅಂತ ಬರೀತಾರೆ. ಮತ್ತು ಇನ್ನೊಂದು ತಪ್ಪು ಮಾಡ್ತಾರೆ ಭಾಳ ಜನ. ಅವ್ರು ಕೇಳ್ತಾರೆ, ನೀವು ಧೂಮಪಾನ ಮಾಡುತ್ತೀರಾ? ಇಲ್ಲ ಅಂತ ಬರೀತಾನೆ. ಆಮೇಲೆ
ಧೂಮಪಾನಕ್ಕೆ ಸಂಬಂಧಿಸಿದ ಏನಾದ್ರು ಕಾಯಿಲೆ ಬಂತು ಅಂತಂದರೆ ₹1 ಬರೋದಿಲ್ಲ. ಒಂದು ಸ್ಮೋಕ್ ಮಾಡಲ್ಲ, ಬ್ಯಾಂಗ್ಳೂರಲ್ಲಿ ಜೀವನ ಮಾಡಿದ್ರೆ 12 ಸಿಗರೇಟ್ ಸೇದಿದ್ದಕ್ಕೆ ಸಮ ಅಂತಿದೆ. ಲಂಗ್ ಸಮಸ್ಯೆ ಬಂತು, ಆಗೇನಾಗತ್ತದು? ನೀವು ಸ್ಮೋಕ್ ಮಾಡದೇ ಇದ್ದಾಗ ಲಂಗ್ ಸಮಸ್ಯೆ ಬಂದರೆ ಇನ್ಶೂರೆನ್ಸ್ ಅವ್ರು ಕೊಡ್ತಾರೆ. ಸ್ಮೋಕ್ ಮಾಡಿಯೇ ಬಂದರೆ ಕೊಡೋದಿಲ್ಲ. ಮತ್ತೆ ನೀವು ನಾನು ಮದ್ಯವನ್ನು ಪಾನ ಮಾಡುವುದಿಲ್ಲ ಅಂತ ಬರೆದು ಕೊಟ್ಟಿರ್ತೀರಿ, ಮತ್ತೆ ಹೇಳ್ತೀರಿ ಸೋಷಲ್ ಆಗಿ ಯಾವಾಗಲೂ ಒಂದ್ಸರಿ ಕುಡಿತೀನಿ, ಅದು ಅವ್ರಿಗೆ ಗೊತ್ತಾಗ್ತದೆ ಅಂತ ಇಟ್ಕೊಳ್ಳೋಣ. ಅವರು ಅವ್ರದ್ದು ಇನ್ವೆಸ್ಟಿಗೇಷನ್ ಮಾಡ್ತಾರೆ. ನೀವು ಯಾವುದೋ ಬಾರಲ್ಲಿ ಕುಡ್ದಿದ್ದು, ಯಾವುದೋ ಕ್ಲಬ್ಬಲ್ಲಿ ಕುಡ್ದಿದ್ದೆಲ್ಲ ಅವ್ರಿಗೆ ಸಿಗುತ್ತೆ, ತೆಗೆದು ತೋರಿಸ್ತಾರೆ, ನೋಡಿ ನೀವು ಸುಳ್ಳು ಹೇಳಿದ್ರಿ, ಅದರಿಂದ ನಾವು ನಿಮಗೆ ಕ್ಲೇಮ್ ಕೊಡೋದಿಲ್ಲ ಅಂತ. ಇದು ದೊಡ್ಡ ಪ್ರಾಬ್ಲಮ್. ಸೊ ಮೊದಲೇ ಎಂಟ್ರಿ ಮಾಡ್ಬೇಕಾದ್ರೆ ಕುಡಿಯೋದಿರ ಕುಡಿತೀನಿ ಅಂತ ನೀವು ಪ್ರಾಮಾಣಿಕವಾಗಿ ಬರೀಬೇಕಲ್ಲಿ. ಸೋಷಲ್ ಡ್ರಿಂಕರ್ ಬರೀರಿ ಅಷ್ಟೇ. ಯಾವತ್ತೋ ಒಂದ್ಸರಿ ಸ್ಮೋಕ್ ಮಾಡ್ತೀನಿ, ರೆಗ್ಯುಲರ್ ಸ್ಮೋಕರ್ ಎಲ್ಲ ಬರೆದು ಬಿಡಿ ಅದರಲ್ಲಿ. ಆವಾಗ ಅವ್ರು ಏನು ಹೇಳ್ಬೋದು, ಬಾಕಿಯವರಿಗೆ ನಾವು 13,000 ಚಾರ್ಜ್ ಮಾಡ್ತೀವಿ ವಾರ್ಷಿಕವಾಗಿ, ನಿಮಗೆ ನಾವು 14 ಮಾಡ್ತೀವಿ ಅಂದರೆ ಒಪ್ಕೋಬೇಕಾಗ್ತದೆ. ಹೋದ್ರೆ 1,000 ಹೋಯ್ತು, ನೀಟಾಗಲಿ ಅಂತ. ಇಟ್ಸ್ ಇನ್ವೆಸ್ಟ್ಮೆಂಟ್ ಎಲ್ಲಿ ಮಾಡಬೇಕು, ಹೇಗೆ ಮಾಡಬೇಕು, ಹೇಗೆ ಉಳಿಸ್ಬೇಕು, ಹೇಗೆ ಗಳಿಸ್ಬೇಕು, ಹೇಗೆ ಡಬಲ್ ಮಾಡಬೇಕು ಅನ್ನೋದ್ರ ಜೊತೆಗೆ ಗೋಲ್ಡು, ಲ್ಯಾಂಡು, ಮ್ಯೂಚುವಲ್ ಫಂಡು, ಶೇರ್ ಮಾರ್ಕೆಟ್ಟೆ, ಅಲ್ಲಿಂದ ಬಂದು ಲೈಫ್ ಇನ್ಶೂರೆನ್ಸು, ಟರ್ಮ್ ಇನ್ಶೂರೆನ್ಸು, ಜೊತೆಗೆ ಹೆಲ್ತ್ ಇನ್ಶೂರೆನ್ಸ್ ಬಂದು ಇಡೀ ಒಂದು ಆರ್ಥಿಕ ಆರೋಗ್ಯ ಮತ್ತು ದೈಹಿಕ ಆರೋಗ್ಯ ಎಲ್ಲದಕ್ಕೂ ಇನ್ಫಾರ್ಮೇಷನ್ ಕೊಟ್ರಿ. ಸೊ ಫೈನ್. ಜನಗಳಿಗೆ ಇತ್ತೀಚೆಗೆ ಸಹಜವಾಗಿ ಕಾಡುವಂಥ ಫಿನಾನ್ಷಿಯಲ್ ಪ್ರಶ್ನೆಗಳು ಯಾವುದು ಅಂತ ನಾನು ನಿಮ್ಮನ್ನು ಕೇಳ್ತೀನಿ. ಏನು ಪ್ರಶ್ನೆ ಸಹಜವಾಗಿ ಕಾಡೋದು ಅಂತ? ನಾನು ಹೂಡಿಕೆಯನ್ನು ಪ್ರಾರಂಭ ಮಾಡಬೇಕು ಅಂತ ಈ ಸಂಚಿಕೆಯನ್ನು ನೋಡಿದ ತಕ್ಷಣ ನಿಮ್ಮಲ್ಲಿ ಅನಿಸಿಕೆ ಬರುತ್ತೆ. ನಾನೊಂದು ಇನ್ಶೂರೆನ್ಸ್ ಮಾಡ್ಕೋಬೇಕು ಅಂತ, ಇನ್ಶೂರೆನ್ಸ್ ಮಾಡಬೇಕು, ನಾನು ಟರ್ಮ್ ಇನ್ಶೂರೆನ್ಸ್ ಮಾಡಿಸ್ಬೇಕು ಅಂತ ಅನ್ಸುತ್ತೆ, ಮಾಡಬೇಕು, ಹೆಲ್ತ್ ಇನ್ಶೂರೆನ್ಸ್ ಮಾಡಿಸ್ಬೇಕು ಅಂತ ಅನ್ಸುತ್ತೆ, ಮತ್ತೆ ಮ್ಯೂಚುವಲ್ ಫಂಡ್ಗಳಲ್ಲಿ ಹಣ ಹಾಕ್ಲಿಕ್ಕೆ ಸ್ಟಾರ್ಟ್ ಮಾಡಬೇಕು, ಮತ್ತೆ ಒಂದಷ್ಟು ಹಣವನ್ನು ಎಮರ್ಜೆನ್ಸಿ ಫಂಡ್ ಇಡಬೇಕು ಎಲ್ಲ ಅನ್ಸುತ್ತೆ. ಎಷ್ಟು ಸಮಯ ನಿಮಗೆ ಗೊತ್ತು. ಕೇಳಿಕೊಳ್ಳುವುದು ಒಂದು ವಿಚಾರ ಆದರೆ ಕಾರ್ಯಪ್ರವರ್ತರಾಗೋದು ಇನ್ನೊಂದು ವಿಚಾರ. ನಾನು ಕಳೆದ 25 ವರ್ಷದಿಂದ ಇದೇ ವಿಚಾರವಾಗಿ ಮಾತಾಡ್ತಾ ಇದ್ದೀನಿ. ಅಂಕಿಅಂಶ ಹೇಳ್ಬಿಡ್ತೀನಿ. 100 ಜನ ಇದನ್ನು ಕೇಳಿಸ್ಕೊಂಡ್ರೆ ಕಾರ್ಯಪ್ರವರ್ತರಾಗುವುದು ಕೇವಲ 8ರಿಂದ 10 ಮಾತ್ರ. ಉಳಿದವರು ಹೌದು ಬಹಳ ಚೆನ್ನಾಗಿತ್ತು, ಚೆನ್ನಾಗಿ ಹೇಳಿದ್ದಾರೆ ಅಂತ ಸಂತೋಷ ಪಡ್ತಾರೆ ವಿನಃ ಕೆಲಸ ಮಾಡೋದಿಲ್ಲ. ಫಿನಾನ್ಷಿಯಲ್ ಅವೇರ್ನೆಸ್ ತುಂಬ ಕಡಿಮೆ ಆಗಾದ್ರೆ. ಫೈನಾನ್ಷಿಯಲ್ ಅವೇರ್ನೆಸ್ ಇದೆ, ಅದನ್ನು ಕಾರ್ಯಗತ ಮಾಡೋದಿಲ್ಲ. ಎಲ್ಲಿವರೆಗೆ ನೀವು ಅದನ್ನು ಕಾರ್ಯಗತ ಮಾಡಿಕೊಳ್ಳುವುದಿಲ್ಲವೋ ಅಲ್ಲಿವರೆಗೆ ಇದು ಕೇವಲ ಜ್ಞಾನವಾಗಿ ಉಳಿಯುತ್ತದೆ ವಿನಃ ನಿಮ್ಮನ್ನು ಕಾಪಾಡೋದಿಲ್ಲ. ವಂಡರ್ಫುಲ್ ವರ್ಡ್. ನನ್ನ ದೈಹಿಕ ಆರೋಗ್ಯ ಚೆನ್ನಾಗಿರಬೇಕು ಅಂತಂದರೆ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಮಾಡಬೇಕು, ಮಧ್ಯಾಹ್ನ ಊಟ ಮಾಡಬೇಕು, ರಾತ್ರಿ ಊಟ ಮಾಡಬೇಕು. ರಾತ್ರಿ ಮಾಡಿಲ್ಲ, ಮಧ್ಯಾಹ್ನ ಮಾಡಿಲ್ಲ, ಬೆಳಿಗ್ಗೆ ಮಾಡಿಲ್ಲ ಅಂದರೆ ದೇಹಕ್ಕೆ ಶಕ್ತಿ ಬರಲ್ಲ, ನಾನು ಆಸ್ಪತ್ರೆ ಸೇರಬೇಕಾಗತ್ತೆ. ಅಟ್ ದಿ ಸೇಮ್ ಟೈಮ್ ನಮ್ಮ ಆರ್ಥಿಕ ಆರೋಗ್ಯ ಚೆನ್ನಾಗಿರಬೇಕು, ಮನೆ ಆರೋಗ್ಯ ಚೆನ್ನಾಗಿರಬೇಕು, ಫಿನಾನ್ಷಿಯಲ್ ಆರೋಗ್ಯ ಚೆನ್ನಾಗಿರಬೇಕು ಅಂತಂದರೆ ನನಗೆ ಯಾವಾಗ ನಾವು ಬೆಳಗ್ಗೆ ಮಧ್ಯಾಹ್ನ ರಾತ್ರಿ ಹೇಗೆ ಊಟ ಮಾಡಿ ದೈಹಿಕ ಆರೋಗ್ಯನ ಕಾಪಾಡ್ಕೋತೀವೋ ಆರ್ಥಿಕ ಶಿಸ್ತನ್ನು ಕಾಪಾಡ್ಕೋಬೇಕು, ಆರೋಗ್ಯವನ್ನು ಕಾಪಾಡ್ಕೋಬೇಕು ಅಂತಂದರೆ ಒಂದು ಹೆಲ್ತ್ ಇನ್ಶೂರೆನ್ಸು, ಒಂದು ಟರ್ಮ್ ಇನ್ಶೂರೆನ್ಸು, ಈ ಥರದ ಪ್ರಕ್ರಿಯೆ ಬೇಕೇ ಬೇಕು. ಹೇಗೆ ದೇಹಕ್ಕೆ ಆಹಾರ ಮುಖ್ಯವೋ ಹಾಗಾಗಿ ಆರ್ಥಿಕ ಆರೋಗ್ಯ ಚೆನ್ನಾಗಿರಬೇಕು ಅಂದರೆ ಲೈಫ್ ಇನ್ಶೂರೆನ್ಸ್, ಟರ್ಮ್ ಇನ್ಶೂರೆನ್ಸ್ ಮತ್ತು ಹೆಲ್ತ್ ಇನ್ಶೂರೆನ್ಸ್ ಇವೆಲ್ಲ ಭಾಳ ಇಂಪಾರ್ಟೆಂಟ್. ಜೊತೆಗೆ ಇನ್ವೆಸ್ಟ್ಮೆಂಟ್ ಇಂಪಾರ್ಟೆಂಟ್ ಅನ್ನೋ ವಿಷಯವನ್ನು ಸ್ಪಷ್ಟವಾಗಿ ತುಂಬ ಸಿಂಪಲ್ ಆಗಿ ಡಾಕ್ಟರ್ ಭರತ್ ಚಂದ್ರ ಸರ್ ತಿಳಿಸಿದ್ರು. ಥ್ಯಾಂಕ್ ಯು ಸೋ ಮಚ್ ಸರ್. ಸೊ ಯಾಕೆಂದರೆ ಭಾಳಷ್ಟು ವಿಷಯಗಳು ನಿಮ್ಮ ತಲೆಗೆ ಹೋಗಿದೆ. ಇದಕ್ಕೆ ನಿಮ್ಗೆ ಇನ್ನೊಂದಷ್ಟು ಪ್ರಶ್ನೆಗಳು ಸಹಜವಾಗಿದ್ದೇ ಇರುತ್ತೆ. ಆ ಪ್ರಶ್ನೆಗಳನ್ನ ಕೇಳಿ ಅದಕ್ಕಿಂತ ಮುಖ್ಯವಾಗಿ ಡಾಕ್ಟರ್ ಭರತ್ ಚಂದ್ರ ಯೂಟ್ಯೂಬ್ ಚಾನಲ್ಗೆ ಹೋಗಿ ನೀವು ಡೈಲಿ ಒಂದೊಂದು ವಿಡಿಯೋ ನೋಡಿದ್ರೆ 1 ತಿಂಗಳು ನಿಮ್ಗೆ ಸಂಪೂರ್ಣವಾಗಿ ಅರ್ಥ ಆಗುತ್ತೆ. ಹಾಗೂ ನಮ್ಮ ಲೈಬ್ರರಿಯಲ್ಲಿ ಅಂದಾಜು 5,000ದಿಂದ 6,000 ವಿಡಿಯೋ ಇದೆ ಇದೇ ವಿಚಾರವಾಗಿ. ದಯವಿಟ್ಟು ಕೇಳಿಸ್ಕೊಳ್ಳಿ, ಕಾರ್ಯಪ್ರವೃತ್ತರಾಗಿ. ಎಸ್, ಇನ್ನೂ ಪ್ರಶ್ನೆಗಳಿದೆ ಡಾಕ್ಟರ್ ಭರತ್ ಚಂದ್ರ ಯೂಟ್ಯೂಬ್ ಚಾನಲ್ಗೆ ಹೋದ್ರೆ ನಿಮ್ಗೆಲ್ಲ ಪ್ರಶ್ನೆಗಳನ್ನ ಸರ್ಚ್ ಮಾಡಿ ಅಲ್ಲೇ ವಿಡಿಯೋಗಳು ಸಿಗುತ್ತೆ ನೋಡಿ. ಆರ್ಥಿಕ ಶಿಸ್ತಿದ್ರೆ ನಮ್ಮ ಮಾನಸಿಕ ವಿಚಾರ ಹೇಳಬೇಕು. ನಿನ್ನೆ ಒಬ್ರು ಒಂದು ಪ್ರಶ್ನೆ ಕೇಳಿದ್ರು ಇಮೇಲಲ್ಲಿ. ಏನಂತ? ಸರ್, ನಾವು ಹಣವನ್ನು ಷೇರು ಮಾರುಕಟ್ಟೆಯಲ್ಲಿ ಮ್ಯೂಚುವಲ್ ಫಂಡಲ್ಲಿ ನಿಮ್ಮ ರೆಕಮೆಂಡೇಶನ್ ಮೇಲೆ ಹಾಕ್ತಾ ಇದ್ದೀವಿ. ಕಳೆದ 1.5 ವರ್ಷದಿಂದ ಮೇಲಕ್ಕೆ ಹೋಗಿಲ್ಲ. ನಮ್ಮ ಮೋಟಿವೇಶನ್ ಲೆವೆಲ್ ತುಂಬ ಕಮ್ಮಿ ಆಗಿದೆ. ಅದರಿಂದಾಗಿ ನಮ್ಮ ಮೋಟಿವೇಶನನ್ನು ಜಾಸ್ತಿ ಮಾಡಲಿಕ್ಕೆ ಒಂದು ವಿಡಿಯೋ ಮಾಡಿ. ಓಕೆ. ಅದಕ್ಕೋಸ್ಕರ ಈ ಶನಿವಾರ ಯೂಟ್ಯೂಬಲ್ಲಿ ಲೈವ್ 9 ಗಂಟೆ 15 ನಿಮಿಷದಿಂದ ನಾನು 30 ನಿಮಿಷದ ಕಾರ್ಯಕ್ರಮ ಮಾಡ್ತಾ ಇದ್ದೀನಿ.
ಹೇಗೆ ಹಿಂದಿನ ದಿನಗಳಲ್ಲಿ ಮಾರುಕಟ್ಟೆ ಕೆಳಗೆ ಬಿದ್ದದ್ದು ಮೇಲಕ್ಕೆ ಹೋಗಿತ್ತು, ಇದು ಮಾರುಕಟ್ಟೆ ಸಹಜ ಪ್ರಕ್ರಿಯೆ. ಸಮುದ್ರದ ಅಲೆಗಳು ಕೆಳಕ್ಕೆ ಹೋದಾಗ ಕೆಳಗೆ ಹೋಯಿತು ಅನಿಸುತ್ತೆ, ಮೇಲಕ್ಕೆ ಹೋದಾಗ ಮೇಲೆ ಹೋಯಿತು ಅನಿಸುತ್ತೆ. ಕಾರ್ಯಕ್ರಮ ಮಾಡ್ತಾಯಿದ್ದೀನಿ, ಎಲ್ಲರೂ ಬನ್ನಿ. ಶನಿವಾರ 9:15 ಶುರುವಾಗುತ್ತೆ. ಡಾಕ್ಟರ್ ಭರತ್ ಚಂದ್ರ ಯೂಟ್ಯೂಬ್ ಚಾನಲಲ್ಲಿ. ಎಸ್, ನಿಮ್ಮ ಇನ್ನೊಂದಷ್ಟು ಪ್ರಶ್ನೆಗಳು, ಸಹಜವಾದಂಥ ಗೊಂದಲಗಳು ಎಲ್ಲದಕ್ಕೂ ಕೂಡ ಉತ್ತರ ಸಿಗುತ್ತೆ. ಡಾಕ್ಟರ್ ಭರತ್ ಚಂದ್ರ ಯೂಟ್ಯೂಬ್ ಚಾನಲಲ್ಲಿ ಸ್ಯಾಟರ್ಡೆ ಲೈವ್ ಬರ್ತಾರೆ. ಜೊತೆಗೆ ಇನ್ನೊಂದಷ್ಟು ಪ್ರಶ್ನೆಗಳಿದ್ರೆ ಭಾಳಷ್ಟು ವಿಡಿಯೋಗಳಿದೆ ಅಲ್ಲಿ, ಸೊ ನೀವು ನೋಡ್ಬೋದು ಅಂತ ಹೇಳ್ತಾ. ಥ್ಯಾಂಕ್ ಯು ಸೋ ಮಚ್ ಸರ್, ಸ್ಟುಡಿಯೋಗೆ ಬಂದು ಇಷ್ಟೆಲ್ಲ ಮಾಹಿತಿ ಕೊಟ್ಟಿದ್ದಕ್ಕೆ. ಇನ್ನೊಂದಷ್ಟು ಪ್ರಶ್ನೆ ಎಲ್ಲದಕ್ಕೂ ಕೂಡ ಡಾಕ್ಟರ್ ಭರತ್ ಚಂದ್ರ ಯೂಟ್ಯೂಬ್ ಚಾನಲ್ ಉತ್ತರ ಸಿಗುತ್ತೆ. ಆಗಿಯೂ ಪ್ರಶ್ನೆ ಕೇಳಬೇಕು ಅಂದರೆ ಕಾಮೆಂಟಲ್ಲಿ ಕೇಳಿ. ನೆಕ್ಸ್ಟ್ ಎಪಿಸೋಡಲ್ಲಿ ಅದ್ರ ಬಗ್ಗೆ ಮಾತಾಡಲಿಕ್ಕೆ ನಾವಿಬ್ಬರು ಪ್ರಯತ್ನ ಪಡ್ತೇವೆ. ಧನ್ಯವಾದ. ಇದು ಕರ್ನಾಟಕ ಟಿವಿ, ಕನ್ನಡಿಗರ ಧ್ವನಿ.